ಮಹಾಮಾತೆ ಅನ್ನಪೂರ್ಣೇಶ್ವರಿಯೂ ಕೂಡ ಹಣೆ ಮನೆದು. ಈ ಮಹಾತ್ಮರ ದಿವ್ಯ ಚರಿತ್ರೆಯನ್ನು ಕೇಳಿ ಪುನೀತರಾಗಲು ಬಯಸಿ ಬಂದಿರತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ಎಲ್ಲ ಶರಣರಿಗೂ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಂದಿರಿಗೂ, ಸಂಗೀತ ಭಜನಾ ಬಳಗಕ್ಕೂ, ಮುದ್ದು ಮಕ್ಕಳಿಗೂ, ಸುಮಧುರ ಗಾಯನ ಮಾಡುವಂಥ ನಮ್ಮ ವಾದ್ಯವೃಂದದ ಸಂಗೀತ ಬಳಗಕ್ಕೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಕೂಡಿ ಹೇಳುವಂಥ ಮಹಾವಾಕ್ಯ ಪ್ರಕೃತಿಯೇ ಶಕ್ತಿ. ಮರ್ತಾರೆ ಎಲ್ಲರೂ, ಹೇಳ್ರಿ. ಪ್ರಕೃತಿಯೇ ಶಕ್ತಿ, ಪರಾಕಾಶವೇ ಶಿವ, ಇವರೀರ್ವರ ಲೀಲಾಜಾಲವೇ ಜಗತ್ತು. ಇವರ ನಿಜ ಸತ್ವ ತಿಳಿದವನೇ ನಿತ್ಯಮುಕ್ತ ನೋಡ. ಸದಾಶಿವ ಶಿವಯೋಗಿ ಸಿದ್ಧರಾಮೇಶ, ನಾನು ನನ್ನದು ನನ್ನಿಂದಲೇ ಎಂಬುದನ್ನು ಬಿಡು, ನೀನು ನಿನ್ನದು ನಿನ್ನಿಂದಲೇ ಎಂಬುದನ್ನು ಹಿಡಿ. ಶ್ರೀ ಗುರು ಚರಣವ ಕೂಡು, ನಿತ್ಯ ಸೇವೆಯ ಮಾಡು. ಇಹದಲ್ಲಿ ಸೌಖ್ಯ, ಪರದಲ್ಲಿ ಮೋಕ್ಷ ಪಡೆ. ಬಿಡು, ಹಿಡಿ, ಕೂಡು, ಮಾಡು, ಪಡಿ ಎಂದ ನಮ್ಮ ಸದಾಶಿವ ಶಿವಯೋಗಿ ಸಿದ್ಧರಾಮೇಶ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಯಾವ ಚರಿತ್ರ ನಾಯಕರಾಗಿರ್ತಕ್ಕಂಥ ಸಾರವಾಡ ಪರಂಪರೆಯ ಮತ್ತು ಬಬಲಾದಿ ಪರಂಪರೆಯ ಪರಮ ಪೂಜ್ಯರ ಲೀಲಾಮೃತ ನಿನ್ನೆಯ ದಿವಸ ವಿಷಯ ಎಲ್ಲಿ ಬಂತು ಅಂತ ಕೇಳಿದ್ರೆ, ಶಿವದೇವಿಯರ ಕರುಣೆಯ ಕಂದಮ್ಮನಾಗಿರತಕ್ಕಂಥ ಮಹಾಯೋಗಿ ಮುಪ್ಪಿನಾರ್ಯ ಸಕಲ ವಿದ್ಯಾಪಾರಂಗತನಾಗಿ ಆಣೆಗುಂದಿಯಿಂದ ಸೊನ್ನಲಪುರಕ್ಕೆ ಬಂದು ಕುಲದೇವ ಸಿದ್ಧರಾಮೇಶ್ವರರ ದರ್ಶನ ಪಡೆದು ಆರವಾಡಕ್ಕೆ ಬಂದರು. ಅಲ್ಲಿ ಮತ್ತೆ ಅವರ ಯೋಗ ಅನುಷ್ಠಾನಗಳನ್ನು ಮುಂದುವರಿಸಿ ಪ್ರತಿನಿತ್ಯ ಯೋಗದೊಳಗೆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಆತನ ಆಶೀರ್ವಾದನ ಪಡಿತಿದ್ರು. ಆತನ ಭಕ್ತಿ ಶ್ರದ್ಧೆಗೆ ನಿಷ್ಠೆಗೆ ಒಲಿದಿರ್ತಕ್ಕಂಥ ಕಾಶಿ ವಿಶ್ವನಾಥ ಮುಪ್ಪಿನಾರ್ಯನಿಗೆ ಅಭಯವನ್ನು ಕೊಟ್ಟ. ನೀನು ಇನ್ನು ಕಾಶಿಗೆ ಬರುವಂಥ ಸನ್ನಿವೇಶ ಬೇಡಪ್ಪ, ಆ ಶ್ರಮ ಇನ್ನು ಬೇಡ, ನಾನೇ ನೀನಿದ್ದ ಸ್ಥಳದೊಳಗೆ ಉದ್ಭವ ಆಗ್ತೀನಿ, ಈಶ್ವರಲಿಂಗ ಅನ್ನತಕ್ಕಂಥ ಹೆಸರಿನಿಂದ ಉದ್ಭವ ಆಗ್ತಾನಂತ ಆತನಿಗೆ ಅಭಯ ಹಸ್ತವನ್ನು ಕೊಟ್ಟ. ಅದೇ ರೀತಿಯೊಳಗೆ ಆರವಾಡದೊಳಗೆ ಒಂದು ಎತ್ತರದ ಸ್ಥಳದೊಳಗೆ ಮಹಾಮಹಿಮಾನ್ವಿತನಾಗಿ ಅನುಷ್ಠಾನಗೈತಿರ್ತಕ್ಕಂಥ ಸ್ಥಳದೊಳಗೆ ಶುಭ ಮುಂಜಾವಿನೊಳಗೆ ಎದ್ದು ನೋಡಿದಾಗ ಅಲ್ಲೇ ಕಾಶಿ ವಿಶ್ವನಾಥ ಈಶ್ವರ ಲಿಂಗದೊಳಗೆ ಉದ್ಭವನಾಗ್ಯಾನ.
ಅಂಥ ಚಮತ್ಕಾರವನ್ನು ನೋಡಿರ್ತಕ್ಕಂಥ ಊರ ಜನರೆಲ್ಲರೂ ತಂದೆ ತಾಯಿಗಳಾಗಿರ್ತಕ್ಕಂಥ ಶಿವದೇವಿಯರು ಹರ್ಷೋದ್ಗಾರ ಮಾಡಿ ಜಯಘೋಷವನ್ನು ಮಾಡ್ತಾರೆ. ಆನಂದದಿಂದ ಎಲ್ಲರೂ ಕೂಡಿಕೊಂಡಾಗ ಮುಪ್ಪಿನಾರ್ಯ ಸಾರಿ ಹೇಳ್ತಾನೆ, ಕಾಶಿ ವಿಶ್ವನಾಥನೇ ಈ ಆರವಾಡದೊಳಗೆ ಈಶ್ವರಲಿಂಗನಾಗಿ ಉದ್ಭವಿಸಿದಾನೆ ಅಂತ ಹೇಳಿ ಸಾರಿ ಹೇಳಿದ್ದಕ್ಕೆ ಸಾರವಾಡ ಅನ್ನತಕ್ಕಂಥ ಹೆಸರಾಯಿತು. 6 ಗ್ರಾಮಗಳಿಂದ ಕೂಡಿರ್ತಕ್ಕಂಥದ್ದು ಆರವಾಡಾಗಿತ್ತು. ವಿಶ್ವನಾಥನೇ ಈಶ್ವರಲಿಂಗ ಅನ್ನತಕ್ಕಂಥ ಮಾತನ್ನು ಸಾರಿ ಹೇಳಿದ್ದಕ್ಕೆ ಸಾರವಾಡ ಅಂತ ಹೇಳಿ ಅಭಿಧಾನ ಬರ್ತದೆ. ಅನಂತರವಾಗಿ ಮುಪ್ಪಿನಾರ್ಯರು ಗೃಹಸ್ಥಾಶ್ರಮವನ್ನು ಸೇರಿದರು. ನಿನ್ನೆಯ ದಿವಸ ಈ ವಿಷಯವೆಲ್ಲ ಬಂದು ಮುಪ್ಪಿನಾರ್ಯರ ಗೃಹಸ್ಥಾಶ್ರಮವನ್ನು ಸೇರಿ ಯಾವ ಮಹಾದೇವಿ ಅನ್ನತಕ್ಕಂಥ ಸತಿಗಳನ್ನು ಕೈ ಹಿಡಿದು ಮುಪ್ಪಿನಾರ್ಯ ಸಹಧರ್ಮಿ ಮಹಾದೇವಿಯವರಿಗೆ ಸಿದ್ದರಾಮಯ್ಯ ಅನ್ನತಕ್ಕಂಥ ಪುತ್ರ ಹುಟ್ಟಿದ. ಆ ಪುತ್ರನಿಗೆ ಸಂಸ್ಕಾರವನ್ನು ಕೊಟ್ಟು ಆತನಿಗೂ ಗೃಹಸ್ಥಾಶ್ರಮವನ್ನು ಸೇರಿದಾಗ ಆತನಿಗೂ ಕೂಡ 2 ಮಕ್ಕಳಾದರು. ವೀರಭದ್ರಯ್ಯ ಹೇಮಯ್ಯ ಅನ್ನತಕ್ಕಂಥ ಮಕ್ಕಳು. ಆನಂತರವಾಗಿ ಹೇಮಯ್ಯನಿಗೆ ಸಂತಾನ ಇಲ್ಲದಕ್ಕಾಗಿ ಆತನ ಸಂತತಿ ನಿಂತು ವೀರಭದ್ರಯ್ಯನಿಗೆ ಆತನೂ ದೊಡ್ಡವನಾದಾಗ ಆತನಿಗೂ ಮದುವೆ ಮಾಡಿದರು. ಗೃಹಸ್ಥಾಶ್ರಮದೊಳಗೆ ವೀರಭದ್ರಯ್ಯನವರಿಗೆ ಸದಾಶಿವಪ್ಪ ಸಿದ್ದರಾಮೇಶ ಅನ್ನತಕ್ಕಂಥ 2 ಪುತ್ರರಾಗ್ತಾರೆ. ಆನಂತರದೊಳಗೆ ಸದಾಶಿವಪ್ಪನವರ ಸಂತತಿ ನಿಂತು ಸಿದ್ದರಾಮೇಶ್ವರರ ಸಂತತಿ ಬೆಳೀತದ. ಸಿದ್ದರಾಮೇಶ್ವರರಿಗೆ ಹೊಟ್ಟೆಪ್ಪ ಅನ್ನತಕ್ಕಂಥ ಪುತ್ರನಾಗ್ತಾನೆ. ಆ ಹೊಟ್ಟೆಪ್ಪನಿಗೆ ಸದಾಶಿವಪ್ಪ ಶಿವಮೂರ್ತಿಯಪ್ಪ ಅಂತ 2 ಮಕ್ಕಳು. ಅನಂತರ ಶಿವಮೂರ್ತಿಯಪ್ಪನ ಸಂತತಿ ನಿಂತು ಅಲ್ಲೇ ಸದಾಶಿವಪ್ಪನ ಸಂತತಿ ಬೆಳೀತದ. ಸದಾಶಿವಪ್ಪನವರಿಗೆ 2 ಪುತ್ರರು ಮತ್ತು 2 ಗಂಡು ಮಕ್ಕಳು. ಬರೀ ಗಂಡು ಮಕ್ಕಳು ಆಗ್ಯಾರನ್ರಿ ಅಂತ ಕೇಳಬೇಡ್ರಿ. ಈ ವಂಶಹೊಳಗೆ ಹೆಣ್ಮಕ್ಳನ್ನ ತೊಗೊಳ್ಳಂಗಿಲ್ಲ ಜಾಸ್ತಿ, ಹೌದಿಲ್ಲ? ಶಿವಮೂರ್ತಿಯಪ್ಪ ಸದಾಶಿವಪ್ಪನ ಮಗ ಶಿವಮೂರ್ತಿಯಪ್ಪ ಜುಂಜಯ್ಯ ಅನ್ನತಕ್ಕಂಥವ್ರು. ಶಿವಮೂರ್ತಿಯಪ್ಪ ಅಂದ್ರೆ ಸದಾಶಿವಪ್ಪನವರ ತಮ್ಮ ಏನು ತೀರ್ಕೊಳ್ತಾರಲ್ಲ ಅವ್ರ ಹೆಸರನ್ನು ಇವರಿಗೆ ಇಟ್ಟಿರ್ತಾರೆ. ಅವರ ತಮ್ಮ ಜುಂಜಯ್ಯ ಮತ್ತು ಶಿವಮೂರ್ತಿಯಪ್ಪ ಇವರಿಬ್ಬರು. ಈತನೇ ಈಗ ಚರಿತ್ರ ನಾಯಕರ ತಂದೆ ಅಂದ್ರೆ ಅಜ್ಜ. ಆತನೇ ಸದಾವಕಾಲ ಸಾರವಾಡದ ಈಶ್ವರಲಿಂಗನನ್ನು ಪೂಜಿಸ್ತಾ ಭಕ್ತಿಭಾವದಿಂದ ಇರ್ತಾ ಇದ್ದಾಗ ಸಾಕ್ಷಾತ್ ನಾಗಭೂಷಣನೇ ಅಂತ ಆ ಶಿವನನ್ನು ಕೊಂಡಾಡ್ತಾ ಇದ್ದಾಗ ಎಲ್ಲರೂ ಶಿವಮೂರ್ತಿಯಪ್ಪ ಅಂತ ಹೆಸರು ಬಿಟ್ಟು ಆತನಿಗೆ ನಾಗಭೂಷಣ ಅಂತ ಕರಿತಾ ಬರ್ತಾರೆ, ಅಭಿಧಾನವನ್ನು ಕೊಡ್ತಾರೆ. ಶಿವಮೂರ್ತಿಯಪ್ಪ ಅನ್ನತಕ್ಕಂಥ ನಾಮ ಅಲ್ಲೇ ಏನಾಯ್ತಂದ್ರೆ ಗೌಣ ಆಗ್ತದೆ. ಅಲ್ಲೇ ನಾಗಭೂಷಣ ಅಂತಕ್ಕಂಥ ಹೆಸರು ಪ್ರಾಪ್ತಿ ಆಗ್ತದೆ. ಅನಂತರವಾಗಿ ಶಿವಮೂರ್ತಿಯಪ್ಪನವರು ದೊಡ್ಡವರಾದ ಮೇಲೆ, ನಾಗಭೂಷಣರು ದೊಡ್ಡವರಾದ ಮೇಲೆ ಅವರಿಗೂ ಕೂಡ ಲಗ್ನ ಆಗ್ತದೆ. ಗೃಹಸ್ಥಾಶ್ರಮವನ್ನು ಸೇರ್ತಾರೆ. ಅವರ ಧರ್ಮಪತ್ನಿ ಪಾರ್ವತಮ್ಮ. ಈಗ ಲೀಲೆ ನಡೆಯುವುದು ಇವರಿಂದ ಪ್ರಾರಂಭ. ಶಿವಮೂರ್ತಿಯಪ್ಪ ನಾಗಭೂಷಣನಾದ ಮೇಲೆ ಅದೇ ರೀತಿಯಾಗಿ ಸಾರವಾಡದೊಳಗೆ ಹಿರೇಮಠವನ್ನು ಬೆಳೆಸ್ತಾ ಬರ್ತಾರೆ. ಹಿರೇಮಠದ ಒಡೆಯನಾಗಿರ್ತಕ್ಕಂಥ ನಾಗಭೂಷಣ ಮಠಾಧೀಶನಾಗಿ ಭಕ್ತರನ್ನು ಉದ್ಧರಿಸುವಂಥ ಕಾರ್ಯವನ್ನು, ಸಮಾಜ ದಾರಿ ತಪ್ಪುವ ಸಮಯದೊಳಗೆ ಅದನ್ನು ಸರಿಯಾದ ರೀತಿಯಾಗಿ ದಾರಿ ತೋರುವಂಥ ಕಾರ್ಯವನ್ನು ಮಾಡ್ತಾರೆ. ಮಠ ಸಾಣದಿದ್ದರೂ ಕೂಡ ಮಠಾಧೀಶ ದೊಡ್ಡವನಾಗಿರ್ತಾನೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಮಠದಿಂದ ಮಠವಲ್ಲ
ಮಠಾಧಿಪತಿಯನ್ ಮಠ ಎನ್ಸಿಕೊಳ್ಳುಗು. ಹೌದಿಲ್ಲ? ಮಠದಿಂದ ಮಠವಲ್ಲ ಅಂತ. ಮಠ ಅಂದ್ರೆ ಮಠದಿಂದ ಘಟವಲ್ಲ. ಮಠ ದೊಡ್ಡದೈತಿ, ಆ ಮಠಕ್ಕೆ ನಾ ಆಗಬೇಕು, ಆರಾಮ್ ನನ್ನ ಜೀವನ ನಡಿತೈತಿ, ಅಲ್ಲಿ ಸ್ವಾಮಿ ಆಗಬೇಕು ಅನ್ನೋದು ಇತ್ತಂದ್ರೆ ಮಠದ ಮ್ಯಾಲೆ ಇವ್ರು ಹೆಸರು ಮಾಡ್ತಿದ್ದಂದ್ರೆ ಅವರು ಸ್ವಾಮಿತ್ವಕ್ಕೆ ಅಷ್ಟು ಸರಿಯಲ್ಲ ಅಂತ ಹೇಳ್ತಾರೆ. ಮಠದಿಂದ ಘಟವಲ್ಲ, ಘಟದಿಂದ ಮಠ ಅಂತಾರೆ. ಸಣ್ಣದಾಗಿರ್ತಕ್ಕಂಥ ಮಠವನ್ನು ಯಾರು ಹೋಗಿ ಬೆಳೆಸ್ತಾರೋ, ಯಾರು ಭಕ್ತರನ್ನು ಉದ್ಧರಿಸ್ತಾರೋ, ತಮ್ಮ ಶ್ರಮವಹಿಸಿ ಮಠದ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸ್ತಾರೋ ಅವರು ಮಠಾಧೀಶರು, ಅವರು ಮಠಾಧೀಶರು. ಸಮಾಜ ಸುಧಾರಣೆಗೆ ಮೇಟಿಯಾಗಿ ಏನೋ ಅಡವೇಶ ಅಂತ ಹೇಳ್ಕೊಂಡು ಬರ್ತಾರೆ. ಸ್ವಾಮಿತ್ವದ ಕರ್ತವ್ಯ ಏನೋ? ಸ್ವಾಮಿ ಅಂದರೆ ಏನು? ಸ್ವಾಮಿ ಅಂದರೆ ಏನು? ಸ್ವಾಮಿ ಅಂದರೆ ಜಗತ್ತು. ಸ್ವಾಮಿ ಅಂದರೆ ಸ್ವ ಅಂದರೆ ನಾನು, ನನ್ನದು. ಮೀ ಅಂದರೆ ಜಗತ್ತು. ಯಾವುದು ನನ್ನದಾಗ್ಯದ ಅದ ಜಗತ್ತು. ಸ್ವಾಮಿ ಯಾರು ನನ್ನವರು ಅದೇ ಜಗತ್ತು ನಂದ. ಇದಕ್ಕೆ ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ಸ್ವಾಮಿತ್ವ ಅಂದ್ರೆ ಹಂಗೆ ಇಲ್ಲ. ಅಮಿ ಅಂದ್ರೆ ಜಗತ್ತು ಅಂತ ಕರೀತಾರೆ. ಸ್ವಹ ಅಂದ್ರೆ ನನ್ನದು. ಸಕಲ ಜಗತ್ತೆಲ್ಲ ನನ್ನದು ಅಂತ ಯಾರು ಭಾವಿಸಿಕೊಂಡು ಸರ್ವ ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಸಮಗಂಡು ಎಲ್ಲ ಜೀವಿಗಳು ನನ್ನವರೇ ಅನ್ನತಕ್ಕಂಥ ಉದಾರ ಭಾವ ಯಾರಲ್ಲಿ ಇರ್ತದೋ ಅವರ ಸ್ವಾಮಿಗಳು ಸ್ವಾಮಿಗಳು ಅಂತ ಕರೀತಾರೆ. ಅಂಥ ಸ್ವಾಮಿತ್ವವನ್ನು ಹೊಂದಿರತಕ್ಕಂಥ ಮಠಾಧೀಶರು, ಸಕಲ ಸದ್ಗುಣ ಸಂಪನ್ನುಳ್ಳವರಾಗಿರ್ತಕ್ಕಂಥ ನಾಗಭೂಷಣರು ಹಿರೇಮಠವನ್ನು ಬೆಳಗಿಸ್ತಾ ಹೋಗ್ತಿರ್ತಾರೆ. ಸದ್ಗುಣಿಗಳ ಕಣಿಯಾಗಿರ್ತಕ್ಕಂಥ ಭಾಳ ಸಂಗಾತಿಯಾಗಿರ್ತಕ್ಕಂಥ ಪಾರ್ವತಮ್ಮನವರು ಕೂಡ ಅವರಿಗೆ ದೊರಕಿರ್ತಾರೆ. ಒಳ್ಳೆಯ ಹೆಂಡತಿ, ಒಳ್ಳೆಯ ಗಂಡ, ಒಳ್ಳೆಯ ಮಕ್ಕಳು ನಮಗೆ ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕ್ರಿ? ಈಗ ಮಾಡ್ಬೇಕು. ಅದನ್ನು ಪುಣ್ಯದ ಕೆಲಸ ಮಾಡ್ಬೇಕಂತ ಅಂದ್ರೆ ಒಳ್ಳೆಯ ಹೆಂಡತಿ, ಒಳ್ಳೆಯ ಗಂಡ, ಒಳ್ಳೆಯ ಮಕ್ಕಳು ಸಿಗ್ತಾರಂತ. ಹೌದಿಲ್ಲ? ಪುಣ್ಯದ ಕೆಲಸ ಮಾಡಿದ್ರೆ ನಾವು ಸಿಗ್ತಾವೆ, ಇಲ್ಲಿಲ್ಲ ಅಂದ್ರೆ ಇಲ್ಲ. ಸದ್ಗುಣಗಳ ಕಣಿ ಆಗಿರ್ತಕ್ಕಂಥವ್ಳು ಒಳ್ಳೆಯ ಹೆಂಡತಿ ಸಿಗಬೇಕಾದ್ರೂ ಅವ್ನು ಪುಣ್ಯ ಮಾಡಿರಬೇಕು, ಒಳ್ಳೆಯ ಗಂಡ ಸಿಗಬೇಕಾದ್ರೂ ಪುಣ್ಯ ಮಾಡೇ ಇರಬೇಕು. ಇರದೇ ಇದ್ರೆ ಗೊತ್ತಿರ್ತದೆ ನಾವೇನು ಹೇಳೋದಿತ್ತು. ಹೌದಿಲ್ಲ? ಅದಕ್ಕೆ ಹೇಳ್ತಾರೆ ದಾಶಿಮಯ್ಯರು, ಸತಿಪತಿಗಳು ಹೆಂಗಿರಬೇಕಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಆ ಶಿವಂಗೆ. ಸತಿಪತಿಗಳೊಂದಾಗದು ಶಿವಂಗೆ. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾರಣ ರಾಮನಾಥ. ಜೇಡರ ದಾಶಿಮಯ್ಯನವರು ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಹೆಂಗೆ ಅಂತ ಕೇಳಿದ್ರೆ, ಇಲ್ಲಿ ಗಂಡ ಹೆಂಡತಿ ನಾವು ಚೆನ್ನಾಗಿದ್ರೆ ಜಗತ್ತಿನ ತಂದೆಯಾಗಿರ್ತಕ್ಕಂಥ ಶಿವ ಮತ್ತು ಪಾರ್ವತಿಯರು ಹೆಂಗೆ ಸಂತೋಷವಾಗಿರ್ತಾರ್ರಿ ಅಂತ ಕೇಳಿದ್ರೆ, ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ. ಜಗತ್ತೊಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂಥೇಳಿ. ಜಗತ್ತೊಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಈಗ ಜಗತ್ತಿನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ಶಿವಪಾರ್ವತಿಯರು. ಹೇಗೆ ಮನ್ಯಾಗ ವಯಸ್ಸಿಗೆ ಬಂದಿರತಕ್ಕಂಥ ಮಗನಿಗೆ ಸೊಸೆಯನ್ನು ತಂದು ಮದುವೆ ಮಾಡಿ ಸೊಸೆಯನ್ನು ಕರ್ಕೊಂಡು ಬಂದಾಗ ಆ ಸೊಸೆ ಮತ್ತು ಮಗ ಅನ್ಯೋನ್ಯತೆಯಿಂದ ನಕ್ಕೋತ ಜೀವನ ಮಾಡ್ತಿದ್ರಂದ್ರೆ ಆ ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಆಗ್ತಿರ್ತೈತಲ್ಲ. ಮದುವೆ ಮಾಡಿ ಸಾಲ ಮಾಡಿದರೂ ಕೂಡ ಚಿಂತಿಲ್ಲ. ಬಂದಿರತಕ್ಕಂಥ ಸೊಸೆ ನಮ್ಮನ್ನು ಮಗಳ ಥರ ನೋಡ್ಕೊಳ್ತಾಳ, ಮಕ್ಕಳ ಥರ ನಮ್ಮನ್ನು ನೋಡ್ಕೊಳಕತ್ತಾಳ. ಭಾಳ ಸುಂದರವಾಗಿ ನಮ್ಮನ್ನು ನೋಡ್ಕೊಳಕತ್ಯಾರ. ಗಂಡ ಹೆಂಡ್ರು ಎಷ್ಟು ಅನ್ಯೋನ್ಯವಾಗಿದಾರ, ಎಷ್ಟು ಪ್ರೀತಿಯಿಂದ ಅದಾರ, ನಕ್ಕೋತದಾರ, ಚಲೋ ಜೀವನ ಮಾಡಕತ್ಯಾರ ಅಂತ ಅಂದ್ರೆ ಸಾಕ್ರಿ, ಅವರಿಗೆ ಸಂತೋಷ ಆಗ್ತದ. ಇದ್ದದೇನೇನೋ ಅವರಿಗೆ ವಜನ ಆಗಂಗಿಲ್ಲ. ಮುಟ್ಸಿದ್ರೆ ಆತಾಳ, ಜೀವನ ಆರಾಮೈತಿ. ಹೌದಿಲ್ಲ?
ಮತ್ತು ಬಂದಕ್ಕೆ ಕಾಲು ಹಿಡ್ಕೊಡೋದನ್ನ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಪಶ್ಚಿಮ ಅಂದ್ಲಂದ್ರೆ ಏನಾಕತಿ ಹೇಳ್ರಿ? ಅವ ಸಾಲ ತೆಗಿಲಾರ್ದ ಮಾಡಿದ ಲಗ್ನನೂ ಕೂಡ ಏನಾಗಿಬಿಡ್ತೈತಿ, ಅವಂಗೆ ಸಾಲ ಮಾಡಿಕಿತ ಅದೂತು ಕುತ್ತಿಗೆ ಬರ್ತೈತಿ ಅಂತ. ಹೌದಿಲ್ಲ? ಜೋಡಿ ಮಾಡ್ಯಾನ, ಎರಡು ಜೋಡಿ ಆಗಲಿ, ಇವು ಜೋಡಿಯಾಗಿ ಹೋಗಲಿ ಅಂತ ಜೋಡಿ ಮಾಡ್ಯಾನ. ಆದರೆ ಇವೇನು ಮಾಡಾಕತ್ತೇವ್ರಿ? ಅದು ಉತ್ತರಕ್ಕೆ ನಿಂತ್ರೆ ಇದು ದಕ್ಷಿಣಕ್ಕೆ ನಿಂದಿರ್ತೈತಿ, ಅದು ಪೂರ್ವಕ್ಕೆ ನಿಂತ್ರೆ ಇದು ಪಶ್ಚಿಮಕ್ಕೆ ನಿಂದಿರ್ತೈತಿ. ಹೌದಿಲ್ಲ? ಹೊತ್ತು ಹೊಂಟ್ರ ಜಗಳ, ಮನಕೋತರು ಜಗಳ, ಎದೆಲ್ಲ ಆಗೋದು ಜಗಳ. ಜಗಳ ಅಂದ್ರೆ ಮನ್ಯಾಗ ಅವ್ವ ಅಪ್ಪಗೆ ಸಂತೋಷ ಆಕೈತೇನು? ಅವತ್ರನು ಬಿಡ್ರಿ, ಹೊರಗೆ ಓಣ್ಯಾಗ ಸಕರ ಸಂತೋಷ ಇರಂಗಿಲ್ಲ. ಯವ್ವ ಏನು ಜಗಳ ಆಡಕೈತಾವ ಅಂತಾರೆ ಇವರು. ಹೌದಿಲ್ಲ? ಅದಕ್ಕೆ ಒಂದು ಕಡೆ ಮೊನ್ನೆ ಹೇಳಾಕತ್ತಿದ್ರು ಏನಂತ, ಗವಾಯಿಗಳು ಏನು ಹೇಳಿದ್ರಂದ್ರೆ, ಈಗ ವರ ಮತ್ತು ವಧುವಿನ ಕುಂಡ್ಲಿ ನೋಡೋದು ಬೇಡ್ರಿಯಪ್ಪ, ಮೊದಲು ಅತ್ತಿ ಸೊಸಿದು ನೋಡ್ರಿ, ಇಬ್ಬರು ಕೂಡ ಹೊಂದ್ಕೊಂಡು ಹೋಗ್ಯಾರ ಇಲ್ಲೋ ಅಂತ ಕೇಳ್ತಾರೆ. ಹೌದಿಲ್ಲ? ಅವು ಹೆಂಗೋ ಬಾಳೆ ಮಾಡ್ತಾವಪ್ಪ, ಜಗಳ ಆಡ್ಕೋತಾರೆ, ಹೆಂಗೆ ಮಾಡ್ತಾವೆ. ಮೊದಲು ಅತ್ತಿ ಸೊಸಿ ಹೊಂದಾಣಿಕೆ ಅದಾರಲ್ಲ ಅವ್ರದ್ದು ನೋಡ್ರಿ. ಏನು ನಾ ಇಬ್ಬರದ್ದು ಕುಂಡ್ಲಿ ಬೇಕಪ್ಪ ಅನ್ಯ. ನಾನು ಹೆಂತಿದ್ದು ಎಲ್ಲಿ ತರಲಿ ಅಂದವ. ಹೌದಿಲ್ಲ? ಯಾಕಂದ್ರೆ ಹಂಗೆ ಆಗಿಬಿಟ್ಟದ ಈಗ. ಅದಕ್ಕೆ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಹೆಣ್ಮಕ್ಳು ಗಂಡ ಮಕ್ಕಳ ಕತೆ, ಗಂಡ ಮಕ್ಕಳ ಕತೆ, ಹೆಣ್ಮಕ್ಕಳಿಗೂ ಹಕ್ಕಿದ್ದು ತಂದೆ ತಾಯಿಗಳು ನೋಡುವಂಥ ಹಕ್ಕಿದ್ರೆ ನಮ್ಮ ತಂದೆ ತಾಯಿಗಳು ವೃದ್ಧಾಶ್ರಮದೊಳಗೆ ಇರ್ತಿದ್ದಿಲ್ಲ ಅಂದ್ರು. ಗಂಡ ಮಕ್ಕಳು ಕೌಂಟ್ರ್ ಕೊಟ್ರು. ಹಾದ ಮನೆಯೊಳಗೆ ಅತ್ತಿ ಸೊಸಿನೇ ತಂದೆ ತಾಯಿಗಳತ್ತೆ ನೋಡಿದ್ರೆ ಜಗತ್ತಿನಾಗ ವೃದ್ಧಾಶ್ರಮ ಇರ್ತಿದ್ದಿಲ್ಲ ಅಂದ್ರೆ ಅವರು. ಹೌದಿಲ್ಲ? ಇವರು ಅಲ್ಲಿ ತಂದೆ ತಾಯಿಗಳತ್ತೆ ನೋಡಂಗಿಲ್ಲ, ಇವರು ಇಲ್ಲಿ ಸೊಸಿ ನಮ್ಮ ಮಗಳಂತ ಇವ್ರು ನೋಡಂಗಿಲ್ಲ. ಹಿಂಗೆ ನಡೆದ್ಬಿಟ್ಟದ ಸಂಸಾರ. ಹೌದಿಲ್ಲ? ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಗಂಡ ಹೆಂಡರು ಒಳ್ಳೆಯ ರೀತಿಯಾಗಿ ಒಂದೇ ರೀತಿಯಾಗಿರ್ತಕ್ಕಂಥ ಬಂಡಿಯಾಗಿ ಹೋಗಬೇಕು. ಅದಕ್ಕೆ ಹೇಳಿದರು ಅವರು, ಸತಿಪತಿಗಳು ಒಂದಾದ ಭಕ್ತಿ. ಒಂದ ಇದ್ರೆ ಅಮೃತ, ಅದು ಅಮೃತ ಆಗ್ತದ. ಬೇಕಾದಷ್ಟು ಹಾಲದಾವ, ಅದ್ರೊಳಗೆ ಒಂದು ಹಳ್ಳು ಉಪ್ಪು ಬಿದ್ದರೆ ಒಡೆದು ಹೋಗಿಬಿಡ್ತದ. ಒಡೆಯುವಂಥ ಚಾಡಿ ಹೇಳುವಂಥ ಮಾತುಗಳು ಭಾಳ ಬರ್ತಾವ. ಅವನ್ನ ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ಬರಬೇಕು. ಮಲ್ಲೈ ಮಲ್ಲಯ್ಯ ಎನ್ನೀರೋ, ಶ್ರೀಗಿರಿಯ ಮಲ್ಲೈನ ಧ್ಯಾನ ಮಾಡಿರೋ. ಮಲ್ಲೈ ಮಲ್ಲಯ್ಯ ಎನ್ನೀರೋ, ಶ್ರೀಗಿರಿಯ ಮಲ್ಲೈನ ಧ್ಯಾನ ಮಾಡಿರೋ. ಗಂಡ ಹೆಂಡರ ಮನವಂದಾದರೆ ನಂದಾದೀಪೋ ಮಲ್ಲಯ್ಯ. ಗಂಡ ಹೆಂಡರು ಮನವಂದಾದ ನಂದಾದೀಪೋ ಮಲ್ಲಯ್ಯ. ಗಂಡ ಹೆಂಡರು ಬೇರೆಯಾದರೆ ಬಾಳೆಗೋಳು ಮಲ್ಲಯ್ಯ. ಗಂಡ ಹೆಂಡರ ಬೇರೆಯಾದರೆ ಬಾಳೆಗೋಳು ಮಲ್ಲಯ್ಯ. ಮಲ್ಲೈ ಮಲ್ಲಯ್ಯ ಎನ್ನೀರೋ, ಶ್ರೀಗಿರಿಯ ಮಲ್ಲೈನ ಧ್ಯಾನ ಮಾಡಿರೋ. ಮಲ್ಲೈನ ಧ್ಯಾನ ಮಾಡಿರೋ, ಮಲ್ಲೈನ ಧ್ಯಾನ ಮಾಡಿರೋ. ಹಾಡಿದ್ರವ್ರು ಎಷ್ಟು ಚಂದ ತಿಳಿತಾನ. ತಿಳಿದದ ಕಡೆಯಪ್ಪ ಹೇಳಕ್ಕೆ ಬರೋಂಗಿಲ್ಲ, ಏನು ಮಾಡೋದು? ಹೌದಿಲ್ಲ? ಉಂಡ್ರು ಉಣ್ಣದಂಗೆ ಇರಬೇಕು, ಉಪವಾಸ ಇದ್ದರೂ ಉಪವಾಸ ಅದನ್ನು ನಂಗೆ ತೋರಿಸ್ಕೋಬಾರ್ದು. ಹಂಗೆ ಹಾಡಿಬಿಟ್ರು. ಗಂಡ ಹೆಂಡರ ಮನವೊಂದಾದರೆ ನಂದಾದೀಪೋ ಮಲ್ಲಯ್ಯ ಅಂದ್ರೆ ಅವ್ರು. ಹೌದಿಲ್ಲ? ಎಷ್ಟು ಚಂದ ಇರ್ತದೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಅಂತ ಹೇಳಿದ್ರು ಅವ್ರು. ಎಣ್ಣೆ ಬೇರೆ ಅದ, ಬತ್ತಿ ಬೇರೆ ಅದ, ಎರಡೂ ಕೂಡಿದಾಗ ಏನಾಕತಿ, ಬೆಳಕವನ್ನು ಕತ್ತಲೆಯನ್ನು ಓಡಿಸುವಂಥ ಬೆಳಕು ನಮಗೆ ಸಿಗ್ತದಂತ. ಹಂಗೆ ಗಂಡ ಹೆಂಡತಿ ಏನಾಗಬೇಕಂದ್ರೆ ಒಂದೇ ಇರಬೇಕು, ಒಂದೇ ಇರಬೇಕು. ಹೆಣ್ಮಗಳು ಹೇಗಿರಬೇಕು ಹೆಂಡತಿ ಅಂದಾಗ ಹೇಳ್ತಾರೆ ಸುಭಾಷಿತಕಾರರು, ಯಶ ಭಾರ್ಯ ಶುಚಿರ್ದಕ್ಷ ಭರ್ತಾರ ಮನುಗಾಮಿನಿ ನಿತ್ಯಂ ಮಧುರ ವಕ್ತ್ರೀ ಚ ಸ ರಮ ನ ರಮಾರಮ. ಇಲ್ಲ ಪಾರ್ವತಿಯಮ್ಮ ಹೆಂಗೆ ಜೀವನ ಮಾಡ್ತಿದ್ಲು ಅಂತ ಕೇಳಿದ್ರೆ, ಸದ್ಗುಣಗಳ ಕಣಿ ಆಗಿರ್ತಕ್ಕಂಥ ಅಮ್ಮ ನಿತ್ಯವೂ ಕೂಡ ಹೇಗಿದ್ಲು, ಯಶ ಭಾರ್ಯ ಶುಚಿರ್ದಕ್ಷ. ಹೆಂಗಿರಬೇಕು ಹೆಣ್ಮಗಳಂದ್ರೆ ಶುಚಿಯಾಗಿರಬೇಕು, ಶುಚಿಯಾಗಿರಬೇಕು. ಅನಂತರ ದಕ್ಷತೆಯಿಂದ ಸಂಸಾರವನ್ನು ನಡೆಸ್ತಿರಬೇಕು.
ದಕ್ಷತೆಯಿಂದ ಸಂಸಾರವನ್ನು ನಡೆಸ್ತಿರಬೇಕು. ಅನಂತರ ನಿತ್ಯ ಮಧುರ ವಕ್ತ್ರೀಚ, ಮಧುರವಾಗಿ ಮಾತಾಡೋಕ್ಕಿರಬೇಕು. ಅಂಥ ಹೆಣ್ಮಗಳಿದ್ಲಂದ್ರೆ ಯಾರು ಅಂತ ಕೇಳಿದ ನ ರಮ ಮಹಾಲಕ್ಷ್ಮಿ ಅಂತ ಕರೀತಾರಕ್ಕೆ. ಹೆಂಗೆ ಯಶಭಾರ್ಯ ಶುಚಿರ್ದಕ್ಷ ಅಂದ್ರೆ ಶುಚಿತ್ವ ಅವಳಲ್ಲಿರಬೇಕು. ತಾನು ಶುಚಿಯಾಗಿರಬೇಕು, ತನ್ನ ಮನೆಯನ್ನು, ತನ್ನ ಪರಿಸರವನ್ನು, ತನ್ನ ಕುಟುಂಬವನ್ನು ಸ್ವಚ್ಛತೆಯಿಂದ ಇಡಬೇಕು. ಎಲ್ಲ ನಿಮ್ಮ ಕೈಯಾಗೈತ್ರಿ ಅವ್ವ, ಹೌದಿಲ್ಲ? ಎಲ್ಲ ನಿಮ್ಮ ಕೈಯಾಗದ. ಶುಚಿಯಾಗಿ ನೀವು ಇರಬೇಕು, ಮಕ್ಕಳಿಗೆ ಶುಚಿಯಾಗಿ ನೀವೇ ಇಡಬೇಕು. ಮನೆ ಕೆಲಸ ಎಲ್ಲ ಮಾಡೋರು ನೀವ, ಹೌದಿಲ್ಲ? ಅದು ಅಲ್ಲೇ ಬಿದ್ದಿತ್ತಂದ್ರೆ ಹೆಂಗೆ ಕಾಣ್ತೈತ್ರಿ ಮನೆ? ಒಂದು ತಾಸು ಅವ್ವ ಹೊರಗೆ ಹೋಗಿದ್ಲಂತ, ಹೋಗಿ ಮನೆಗೆ ಬರಗೊಡದ ಮಕ್ಕಳೆಲ್ಲ ಏನು ಮಾಡಿದ್ರಿ? ಯವ್ವ ಅಂದ್ಲಕ್ಕೆ ಬಂದ, ಏನು ತಿಪ್ಪಿ ಮಾಡಿಟ್ಟಾರ್ರಿ, ಹೌದಿಲ್ಲ ಅಂತೀರಿಲ್ಲ? ಮತ್ತೇನು ಮಾಡಿದ್ಲು? ಬೈದ್ಲು, ಬಡ ಮನೆಲ್ಲ ತೆಗೆದಿಟ್ಟು ಮತ್ತೆ ಸ್ವಚ್ಛ ಕಸ ಹೊಡೆದು ಶುಚಿ. ಮನೆ ಸ್ವಚ್ಛ ಇತ್ತಂದ್ರೆ ಮನಸ್ಸು ಸ್ವಚ್ಛ ಇರ್ತದ. ಮುಂಚಿತವಾಗಿ ನೋಡ್ರಿ, ನಾವು ಸ್ನಾನ ಮಾಡೋಕ್ಕೆ ಪೂರ್ವದೊಳಗೆ ಎಲ್ಲೆಲ್ಲೋ ಕುಂಡಿರ್ತಿರ್ತೀವಿ, ಏನೇನೋ ಕೆಲಸ ಮಾಡ್ತೀವಿ. ಮಲ್ಕೊಂಡು ಎದ್ದ ಮೇಲೋತ ನಾವು ಜಳಕ ಮಾಡೋ ಪೂರ್ವದೊಳಗೆ ಎಲ್ಲ ಕೆಲಸ ಮಾಡ್ತೀವಿಲ್ರಿ. ದನಗಳು ಹೆಂಡ್ಕಾಸು ಮಾಡ್ತೀವಿ, ಕಸ ಚೆಲ್ಲಿ ಬರ್ತೀವಿ, ಕಸ ಹೊಡಿತೀವಿ, ಅವು ಬಾಂಡೆ ತಿಕ್ತಾಳ, ಅದ ಮುಸ್ರಿ ಹಾಕ್ಕೊಂಡಿರ್ತಾಳ, ಹೌದಿಲ್ಲ? ಅದ ಬೂದಿ ತೊಗೋತಾಳ, ತಿಕ್ತಾಳ, ಅದ ಕೈ ಮತ್ತು ಹಂಗೆ ಸೀರೆಗೆ ಒರೆಸ್ತಾಳ, ಅದ ಮಸಿ ಎತ್ತಿರ್ತೈತಿ, ಮೋತಿಗೆ ಒರೆಸ್ಕೊಂಡಿರ್ತಾಳ, ಹೌದಿಲ್ಲ? ಇವ ಅಪ್ಪ ಹೆಂಡ್ಕಾಸು ಮಾಡಕ್ಕೆ ಒಯ್ತಿರ್ತಾನ, ಅದು ಸೋರ್ ಮ್ಯಾಲೆ ಬೀಳ್ತಿರ್ತೈತಿ, ಹೋಗಿ ತಿಪ್ಪಿಗೆ ಚೆಲ್ಲಿ ಬರ್ತಿರ್ತಾನ, ಹೆಂಡಾಗಿರ್ತಾನೆ ಎಲ್ಲ. ಅನಂತರ ಹೋಗಿ ಶುಚಿರ್ಭೂತರಾಗಿ ಸ್ನಾನ ಮಾಡಿದ ಕೂಡಲೇ ಅದ ಜಾಗಕ್ಕೆ ನೀವು ಹೋಗಕ್ಕೆ ಬರ್ತೈತೇನು? ಮನಸ್ಸೇನದ, ಅಲ್ಲೇನು ಮಾಡ್ತೀವಿ, ಹೆಂಡದು ಬಿದ್ದೈತಿ, ಈಗೇನು ಮಾಡ್ತೀವಿ ಅಂತೈತಿ. ಅವು ಜಳಕ ಮಾಡಿ ಎಲ್ಲ ಬಾಂಡೆ ಎಲ್ಲ ದಬ್ಬಾಕಿ ಜೋಡಣೆ ಮಾಡಿ ಜಳಕ ಮಾಡಿಲ್ಲ ಅಂದ್ರೆ ಮುಸ್ರಿ ಹಾಕಿನ ಮುಟ್ಟಂಗಿಲ್ಲ ಅಲ್ಲೇ. ಯಾಕೆ? ಮೈ ಸ್ವಚ್ಛ ಆತಂದ್ರೆ ಮನಸ್ಸು ಸ್ವಚ್ಛತೆಯನ್ನು ಕೇಳಾಕತ್ತದ. ನಾವು ಸ್ನಾನ ಮಾಡಿದ ಮೇಲತ್ತು ಮನಸ್ಸು ಅಷ್ಟು ಸ್ವಚ್ಛ ಆಗಿರ್ತದ. ಬಾಂಡೆ ತಿಕ್ಕಿರ್ತಕ್ಕಂಥ ತಾಯಿ ಅದ ಮುಸ್ರಿ ಕೈಲೇನ ಸೀರೆಗೆ ಒರೆಸ್ಕೊಂಡಿರ್ತಾಳ, ಮಡಿ ಆದ ಮೇಲೆ ಹೊತ್ತು ಆ ಸೀರೆಗೆ ಏನಾರು ಒರೆಸ್ತಾಳನ್ನ? ಇಲ್ಲ, ಒಂದು ಅರಿವಿ ಮಾಡ್ತಾಳೆ, ಮಸಿ ಅರಿವಿ ಅಂತ ಹೇಳಿ ಮತ್ತೆ, ಹೌದಿಲ್ಲ? ಅವಾಗಿಲ್ಲದ್ದು ಈಗ ಯಾಕೆ ಬತ್ತು? ಯಾಕಂದ್ರೆ ಬಾಹ್ಯ ಶುಚಿ ಆತ, ಅಂತರಂಗನೂ ಶುಚಿ ಆಗ್ತದ. ಅದಕ್ಕೆ ಬಸವನವ್ರು ಹೇಳಿದರು ಏನಂತ? ಹೊರಗೆ ಸ್ವಚ್ಛ ಆದ್ರೂ ಒಳಗೂ ಸ್ವಚ್ಛ ಆಗ್ತದ. ಒಂದು ವಚನದೊಳಗೆ ಹೇಳಿದರೆ ಏನ್ರಿ ಅದು? ಕಳಬೇಡ ಕೊಲ್ಲಬೇಡ ಹೇಳಿದ್ರಲ್ಲ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂದ್ರೆ ಅವರು. ಹೊರಗೆ ಎಷ್ಟು ಸ್ವಚ್ಛ ಇರ್ತೀವಿ ಒಳಗೂ ಅಷ್ಟು ಸ್ವಚ್ಛ ಇರ್ತದ. ಒಳಗೆ ಎಷ್ಟು ಹೊಲಸಾಗ್ತದನ್ನ ಮ್ಯಾಲೆ ಅಷ್ಟು ಹೊಲಸು ಕಾಣಕ್ಕತ್ತದ, ಹೌದಿಲ್ಲ? ಅರ್ಥ ಮಾಡ್ಕೊಳ್ರಿ. ಹೆಂಗೈತಿ ಅಂದ್ರೆ ಸ್ವಚ್ಛ ಆದ ಮೇಲತ್ತ ನಿರ್ಮಲ ಮನಸ್ಸು ನಿರ್ಮಲ ಆಗಿರ್ತದೆ, ಪವಿತ್ರ ಆಗಿರ್ತದೆ. ಅವಾಗ ಒಳಗೆ ಯಾವ ಭಾವನೆ ನೀವು ತುಂಬ್ಕೊಳ್ತೀರೋ ಹೊರಗೆ ಅದು ಕಾಣಕ್ಕತ್ತದ ಮುಖದೊಳಗೆ. ಕೆಟ್ಟ ಭಾವನೆ ತುಂಬಿಕೊಂಡ್ರೆ ಕೆಟ್ಟ ಮುಖ ಕಾಣಕ್ಕತ್ತದ, ಒಳ್ಳೆಯ ಭಾವನೆಗಳು ತುಂಬಿಕೊಂಡ್ರೆ ನಗುಮುಖ ಸುಂದರವಾದ ಮುಖ ಕಾಣಕ್ಕತ್ತದ. ಯಾಕಂದ್ರೆ ಮನಸ್ಸಿನೊಳಗೆ ಯಾವ ಭಾವನೆ ನಮ್ಮಲ್ಲಿ ಮೂಡ್ತಾವೋ ಕೂಡ್ತಾವೋ ಆ ಮುಖದ ಭಾವನೆ ಮುಖದೊಳಗೆ ಹೊರಗೆ ಕಾಣ್ತಾವ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಬಾಹ್ಯ ಶುಚಿಯಾಗಿರಬೇಕು. ಎಷ್ಟು ಪರಿಸರವನ್ನು ಸ್ವಚ್ಛ ಮಾಡ್ತೀರೋ ಅಲ್ಲಿ ರೋಗಾದಿಗಳು ಬರೋಂಗಿಲ್ಲ. ಈಗಂತೂ ಡೆಂಗು ಚಾಲು ಆಗಿಬಿಟ್ಟದ, ಹೌದಿಲ್ಲ? 2020-21 ಯಪ್ಪ ನೆಂಪು ಮಾಡಬೇಡ ಅಂತೀರೇನು? ಕರೋನಾ ಬಂದು ಎಲ್ಲರನ್ನೂ ಬಂದ್ ಮಾಡಿತ್ತು, ಹೌದಿಲ್ಲ? ಈಗ ಡೆಂಗ್ಯೂ ಚಾಲು ಆಗ್ಯದ. ಹುಷಾರಿರಬೇಕು. ನಿಮ್ಮ ಮನೆ ಪರಿಸರವನ್ನು ಸ್ವಚ್ಛ ಆಗಿಡಬೇಕು. ಅಲ್ಲಲ್ಲಿ ಕಸ ಒಗೆದು, ಅಲ್ಲೆಲ್ಲೇ ನೀರು ನಿಲ್ಲೋದು, ಅದು ಮಲತು ಹೋಗೋದು, ಅಲ್ಲೇ ಸೊಳ್ಳೆ ಆಗೋದು, ಅವು ನಿಮ್ಮನ್ನು ಕಡಿಯೋದು, ಈ ರೀತಿಯಾಗಿರ್ತಕ್ಕಂಥ ಬಾಹ್ಯ ಶುಚಿಯನ್ನು ನೀವು ಅದನ್ನು ಮಾಡ್ಕೋತ ಇರಬೇಕು. ಸ್ವಚ್ಛ ಮಾಡಬೇಕು. ದಿವಸ ಕಸ ಹೊಡಿದು, ನೀರು ಹೊಡಿದು, ಅಲ್ಲಲ್ಲೇ ನೀರು ನಿತ್ರ ಅವನ್ನ ನುಗ್ಗಿಸ್ಬಿಡೋದು, ಅದು ಹೊಲಸಾಗಲ್ದಂಗೆ ನೀವು ಶುಚಿಯಾಗಿರಬೇಕು. ನಾವು ಹೇಗಿರ್ತೀವೋ ಹಂಗೆ ಪರಿಸರವನ್ನು ಶುಚಿಯಾಗಿಡಬೇಕು. ಅದಕ್ಕಾಗಿ ಮನ್ಯಾಗ ನೀರು ಬರೋಂಗಿಲ್ಲ ಅಂಥೇಳಿ ಬ್ಯಾರಲ್ಗಳು ತುಂಬಿಟ್ಟಿರ್ತೀರಿಲ್ಲ, 4-5 ದಿವ್ಸಗಟ್ಲೆ ಬಿಡಕ್ಕೆ ಹೋಗ್ಬೇಡ್ರಿ ಈಗ ಅವನು. ಯಾಕಂದ್ರೆ ಮಳೆಗಾಲದೊಳಗೆ ಆಗಿಂದಾಗ ಅವನು ತುಂಬಿಡಬೇಕು. ಯಾಕಂದ್ರೆ ಬ್ಯಾಸಿಗೆ ಕಾಲದೊಳಗೆ 4-5 ದಿವಸ ತಡೆಯುವಂಥ ನೀರು ಮಳೆಗಾಲದಾಗ ತಡೆಯಂಗಿಲ್ಲ. ಯಾಕೆ? ಅದು ಹುಳ ಹುಟ್ಟಿಸ್ತದ.
ಅದಕ್ಕಾಗಿ ಡೆಂಗ್ಯೂ ಚಾಲು ಆಗ್ತದೆ. ಅದಕ್ಕಾಗಿ ನಾವು ಎಷ್ಟು ಶುಚಿಯಾಗಿರ್ತೀವೋ ಪರಿಸರನೂ ಅಷ್ಟು ಶುಚಿಯಾಗಿಡ್ರಿ, ಅದರಿಂದ ಬಾಹ್ಯ ರೋಗಾದಿಗಳು ಬರಂಗಿಲ್ಲ. ಇದಕ್ಕೆ ಶುಚಿ ಅಂತ ಕರೆಯೋದು. ಪರಿಸರ ಸ್ವಚ್ಛ ಇತ್ತು ಅಂದ್ರೆ ನಾವು ಸ್ವಚ್ಛ ಹಾಕ್ಯೋ, ಮನಸ್ಸು ಅಲ್ಲೇ ತಲ್ಲೀನತೆಯಿಂದ ಕೂಡಿರ್ತದ, ಆನಂದದಿಂದ ಕೂಡಿರ್ತದ. ಇದು ಪರಿಸರ ಸ್ವಚ್ಛ ಇದೆ, ಮಠ ಅದ, ಇಲ್ಲಿ ಏನದ, ಎಲ್ಲರೂ ಹ್ಯಾಕೆ ಕೂತಿ ಅಂದ್ರೆ ಭಕ್ತಿ ಭಾವದಿಂದ ಆನಂದದಿಂದ ಮನ ಏನಾಗ್ಯದ ಅಂದ್ರೆ ಎಲ್ಲವನ್ನು ಹೊರಗಿಂದ ಮರೆತು ಬಿಟ್ಟದ. ಮನೆ ಮಠ ಎಲ್ಲ ತೊಂದರೆಗಳನ್ನು ಜೀವನವನ್ನು ಮರೆತಿಲ್ಲೇ ಆರಾಮ ಮಠದೊಳಗೆ ಕುಂತೀವಿ ನಾವು. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಬಾಹ್ಯ ಶುಚಿ, ಅಂತರಂಗ ಶುಚಿ. ಅದಕ್ಕಾಗಿ ಎಲ್ಲ ಶುಚಿಗಳು ಯಾರ ಕೈಯಾಗದ ಅಂದ್ರೆ ಯಾವ ನಿಮ್ಮ ಕೈಯಾಗದವು. ಅದಕ್ಕೆ ಹೇಳ್ತಾರೆ ಯಶ ಭಾರ್ಯ ಶುಚಿರ್ ದಕ್ಷ. ದಕ್ಷತೆಯಿಂದ ಸಂಸಾರವನ್ನು ನಡೆಸ್ಬೇಕಂತ. ಗಂಡ ದುಡಿದು ಬಂದು ಪಗಾರ ಕೊಡ್ತಾನಿಲ್ರಿ? ಎಷ್ಟು ಮಂದಿ ಕೊಟ್ಟಾರ್ರಿ? ಯಾಕಪ್ಪ ಏನು ಮಾಡ್ಬೇಕಂತೇನ್ರಿ? ಕೊಡ್ತಾರೆ. ಕೊಡಲಿಲ್ಲ ಅಂದ್ರೆ ಬಿಡ್ತೀರಿ ಅಲ್ಲಿ ನೀವು, ಹೌದಿಲ್ಲ? ಗಂಡ ಪಗಾರ ದುಡಿದು ಬಂದು 100 ರೂಪಾಯಿ ಇಲ್ಲ 500 ರೂಪಾಯಿ ನಿಮ್ಮ ಕೈಯಾಗ ಕೊಟ್ಟಾಗ ನೀನ ಯಜಮಾನಿ, ನೀನ ಏನು ಖರ್ಚು ಮಾಡ್ತೀವಿ ಮಾಡತ್ತೇಳಿ ಕೊಡ್ತಾನೆ. ಗಂಡ ದುಡಿದು ತಂದಿರತಕ್ಕಂಥ ಹಣವನ್ನು ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡಬೇಕಂತ. ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡಬೇಕು. ಇಲ್ಲ ನನಗೆ ರೊಕ್ಕನ ಕೊಟ್ಬಿಟ್ಟಾನ ಖರ್ಚು ಮಾಡಾಕತ್ತು ಹೇಳಿ ಮನ್ಯಾಗ ಏನು ಇತ್ತು ಇಲ್ಲ ನೋಡೋದು ಬಿಡೋದು ಗೊತ್ತಿಲ್ಲ, ಏನು ಸಿಗ್ತದೆ ಸಂತ್ಯಾಗ ತಂದು ಮನ್ಯಾಗ ಒಟ್ಟಿದ್ರೆ ಅದು ಕೆಟ್ಟು ಹೋಗ್ತದೆ, ಹೌದಿಲ್ಲ? ಮನ್ಯಾಗ ಏನು ಇವತ್ತು ಅವಶ್ಯಕತೆ ಅದನೋ ಅದು ಇರದಿದ್ರೆ ನಡೆಯಂಗಿಲ್ಲೋ ಅಂಥದಷ್ಟೇ ತರಬೇಕು. 100 ರೂಪಾಯಿ ನಿಮಗೆ ಖರ್ಚಿಗೆ ಕೊಟ್ರೆ ಆ 100 ರೂಪಾಯಿದೊಳಗೆ 50 ರೂಪಾಯಿ ನೀವು ಏನು ಮಾಡ್ಬೇಕ್ರಿ? ನಿಮ್ಮದೊಂದು ಟ್ರೆಜ್ರಿ ಇರ್ತೈತೆ, ಆ ಟ್ರೆಜ್ರಾಗ ಒಗಿಬೇಕು. ಯಾವುದ್ರಿ? ಸಕ್ಕರೆ ಡಬ್ಬಿ, ಚಾಪುಡಿ ಡಬ್ಬಿ ಇರ್ತಾವಿಲ್ರಿ, ಇಲ್ಲ ಜೀರಿಗೆ ಡಬ್ಬಿ, ಅದ್ರಾಗ 50 ರೂಪಾಯಿ ಒಗಿದು 50 ರೂಪಾಯಿದೊಳಗೆ ಸಂತಿ ಮಾಡ್ಕೊಂಡು ಬರಬೇಕು. ಇದು ದಕ್ಷತೆ, ಇದು ದಕ್ಷತೆ. ಒಂದು ಸಲ ಒಬ್ಬ ಯಜಮಾನ ಎಲ್ಲ ಹೆಂಡತಿ ಕೈಯಾಗ ತಂದು ಕೊಡ್ತಿದ್ದ. ಒಂದು 15-20 ವರ್ಷ ಲಗ್ನ ಆಗಿ ನಡೆದಿತ್ತು, 20 ವರ್ಷ ಆಗಿತ್ತು. ಆದರೂ ಕೂಡ ಹೆಂಡತಿ ಕೈಯಾಗ ಕೊಡ್ತಿದ್ದ, ಇದನ್ನು ಖರ್ಚು ಮಾಡೋ, ಸಂತಿ ತಗೋ ಎಲ್ಲ ನೀನ ಅಂತ. ಆ ತಾಯಿ ಆ ಖರ್ಚನ್ನು ಮಾಡ್ತಿದ್ಲು. ಒಂದು ಸಲ ಸರಿಯಾಗಿ ಮಳೆ ಆಗಲಿಲ್ಲ, ಬೆಳೆ ಸರಿಯಾಗಿ ಬರಲಿಲ್ಲ. ಆ ವರ್ಷ ಸಾಲ ಉಳೀತು. ಆ ವರ್ಷ ಏನೋ ಹೇಗೋ ಮಾಡಿ ಬಡ್ಡಿ ಕಟ್ಟಿದ. ಆ ನಂತರ ಸಾಲ ಬೆಳೀತಾ ಬಂತು. ಮರುವರ್ಷನೂ ಸರಿಯಾಗಿ ಮಳೆ ಆಗಲಿಲ್ಲ. ಆ ವರ್ಷನೂ ಬಡ್ಡಿ ಕಟ್ಟಾಕು ದುಡ್ಡು ಇಲ್ದಂಗೆ ಆಯ್ತು. ಏನು ಮಾಡಬೇಕು? ಈ ರೀತಿ ಜೀವನ ನಡೆದಿತ್ತು. 2-3 ವರ್ಷ ಮಳೆ ಜಗ್ಗಿದಾಗ ಆತನಿಗೆ ಕುತ್ತಿಗೆ ಬಂತ್ರಿ. ಏನು ಮಾಡಲಿ? ಕೊಟ್ಟವ್ರು ಕೇಳಾಕತ್ಯಾರ. ಬಡ್ಡಿ ಬೆಳೀತಾ ಹೋತು. ತೊಗೊಂಡದು 20,000, ಬಡ್ಡಿ ಎಲ್ಲ ಸೇರಿ 50,000ಕ್ಕೆ ಬಂತು. ಹೇಗೆ ಮಾಡಲಿ, ಏನು ಮಾಡಲಿ ಅಂತ ಯಜಮಾನ ತಲೆ ಮೇಲೆ ಕೈ ಹೊತ್ಕೊಂಡು ಮನೆಗೆ ಬಂದ. ಚಿಂತೆ ಬಂದಿತ್ತು, ಚಿಂತೆ ಹತ್ತಿತ್ತು ಗಂಡಗೆ. ಆ ತಾಯಿ ಕೇಳ್ತಾಳೆ, ಯಾಕ್ರಿ ಏನಾಗ್ಯದ? ಏನಿಲ್ಲ, ಇಂಥವ್ರ ಕಡೆ ಒಂದು 3-4 ವರ್ಷ ಆತ ರೊಕ್ಕ ಇಸ್ಕೊಂಡೇನಿ, ಸರಿಯಾಗಿ ಮಳೆ ಆಗಲಾರ್ದಕ್ಕೆ ಬೆಳೆ ಬರಲಿಲ್ಲ. ಈಗ ಬಡ್ಡಿ ಆಗಿ 20,000ಕ್ಕೆ 50,000 ಆಗ್ಯದ. ಅವ್ರಿಗೆ ನನಗೆ ಬೇಕು ಅಂತ ದುಂಬಾಲು ಬಿದ್ದಾರೆ. ಹೇಗೆ ಮಾಡಲಿ ಅಂದಾಗ ಆ ತಾಯಿ ಅಂದ್ಲು, ಎಷ್ಟಾಗ್ಯದ ರೀ ಅಂದ. 50,000 ತನಕ ಆಗ್ತದ. ನೀವ್ಯಾಕೆ ಚಿಂತೆ ಮಾಡ್ತೀಳ್ರಿ ಅಂದ್ಲಕ್ಕಿ. ಯಾಕೆ ಚಿಂತೆ ಮಾಡ್ತೀವಿ ಅಂದ್ರೆ ಏನು? ಹೊರಗೆ ಹೋದ್ರೆ ಅವ್ರು 50,000 ಕೊಡೋಣಾಕತ್ತಾರೆ, ಎಲ್ಲಿ ಹೋದ್ರೂ 1 ರೂಪಾಯಿ ಹುಟ್ಟುವಲ್ತು. ಎಲ್ಲರೂ ತೆಗೆದು ಕೊಡ್ತಾರಂದ್ರೆ ಮುಂದೆ ಬೆಳೆ ಬರ್ತದೋ ಇಲ್ಲ ಗೊತ್ತಿಲ್ಲ. ಇಂಥದ್ರೊಳಗೆ ಏನು ಮಾಡಬೇಕು ಅಂದ್ರೆ ಬರ್ರಿ ಎತ್ತು ಗಂಡಗೆ ಸಮಾಧಾನ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಏನು ಅಂತೇಳಿ ಒಳಗೆ ಹೋದಾಗ, ನೀ ಯಾಕೆ ಕಟ್ಟು ಚಿಂತೆ ಮಾಡಾಕ್ತಿದ್ದಿ, ಬಾ ಇಲ್ಲಂತ ಒಳಗೆ ಹೋಗಿ ಏನು ಮಾಡಿದ್ಲು ಅಂದ್ರೆ ಆ ತಾಯಿ ಒಂದು ಹರವಾಗಿರ್ತಕ್ಕಂಥ ಗಡಿಗಿದ್ದು, ಅವಾಗೇನು ಅಡಕಲ ಅಂತಿದ್ರಿ ಇಲ್ರಿ? ಅಡಕಲ ಅಂತಿದ್ರೆ ಏನು ಅಂತಿದ್ರಾಗ? ಅವಾಗಿನ ಟ್ರೆಜರಿ ಇದ್ದಿದ್ದಿಲ್ಲ. ಅಡಕಲ ಗಡಿಗೆ ಒಂದೊಂದು ಮ್ಯಾಲೆ ಏರಿಸಿಟ್ಟಿದ್ಲು. ಒಂದೊಂದು ತೆಗೆದಿದ್ಲು. ತೆಗಿಗೊಡ್ದ 5ನೇ ಗಡಿಗೆ ಸಿಕ್ತು. ಅದನ್ನು ತೊಗೊಂಡ್ಲು, ಗಂಡನ ಮುಂದೆ ಸುರಿಬಿದ್ಲು. ಅದ್ರಾಗ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 20 ಎಷ್ಟು ಕೊಟ್ಟಿರ್ತಾನೆ ಅವೆಲ್ಲ ಇದ್ದು. 5 ಗಡಿಗೆ ತುಂಬಿದ್ದಿರು, 5 ಗಡಿಗೆ ಸುರಿಬಿದ್ದಳಾಕಿ. ಎನಸ್ರಿ ಅಂದ್ಲ. ಗಾಬರಿ ಅದಾವ, ಎಲ್ಲಿ ರೊಕ್ಕ ಇಟ್ಟು ಕೊಟ್ರಿ ಬಿತ್ತದ. ಅದನ್ನ ಏನಾರು ಹೇಳ್ತಾನೋ, ನೀವು ಮೊದಲು ಎನಸ್ರಿ ಅಂದ. ಕೂತ್ಕೊಂಡು ಎನಿಸಿದ 55,000 ರೂಪಾಯಿ ಅದು.
ಕುತ್ಕೋದು ಎನಿಸಿದ 55,000 ರೂಪಾಯಿ. ಅದು ಎಷ್ಟು ಆದವು ರೀ ಅಂದ್ಲು. 55,000. ನೀವು ಎಷ್ಟು ಕೊಡ್ಬೇಕು ಅವಾಗ ಅಂದ್ಲ. 50,000 ಅಂದ್ರೆ ಮೊದಲು ಕೊಟ್ಟು ಬರ್ರಿ ಅಂದ್ಲಕ್ಕಿ. ಅಲ್ಲ ಇವು ಎಲ್ಲಿಯೂ ಅಂದ. ನಾ ಆನಂತರ ಹೇಳ್ತಾನೆ, ಮೊದಲು ಒಂದು ಋಣಮುಕ್ತರಾಗಿ ಬರ್ರಿ ಅಂದಾಗ ಹೆಣ್ಮಗಳು ಕೊಟ್ಟದ 50,000 ತೊಗೊಂಡು ಹೋಗಿ ಅವಾಗ ಅಪ್ಪ ಆನಂದ ಹೇಳಿ ಕೊಟ್ಟಾಗ ಆಯ್ತಪ್ಪ ಅಂತ ಹೇಳಿ 10,000 ಬಿಟ್ಟ, 40,000 ತೊಗೊಂಡ. 10,000 ಉಳಿತು, ಮನ್ಯಾಗ 5,000 ಉಳಿದುದಿಲ್ಲ. ಗಾಬರಿಯಾಗಿ ಬಂದು ಗಂಡ ಹೆಂಡತಿಯನ್ನು ಕೇಳ್ತಾನ, ಇವು ದುಡ್ಡು ನಿನ್ನ ಹತ್ರ ಎಲ್ಲಿ ಬಂದು? ನಾನು ನಿನಗೆ ಮನೆ ಸಂತಿಗೆ ಕೊಡ್ತೀನಿ, ಮತ್ತು ಈ ಎಲ್ಲ ನೀ ಉದ್ಯೋಗ ಹೋಗಂಗಿಲ್ಲ, ಏನೂ ಹೋಗಂಗಿಲ್ಲ, ಈ ದುಡ್ಡೆಲ್ಲ ಹೇಗೆ ಬಂದು ಅಂದ್ರೆ, ಮಾರಾಯ ನಾನು 20 ವರ್ಷ ಆತು ನಿನ್ನ ಜೊತೆ ಬಾಳೆ ಮಾಡಾಕೈತಿ. ನೀ ಏನು ಸಂತಿಗೆ ಕೊಡ್ತಿದ್ಲ, 100 ರೂಪಾಯಿ ಕೊಟ್ರೆ 50 ರೂಪಾಯಿ ಸಂತಿ ತರ್ತೀನಿ, 200 ಕೊಟ್ರೆ 100 ರೂಪಾಯಿ ಸಂತಿ ತರ್ತೀನಿ, 50 ರೂಪಾಯಿ ಕೊಟ್ರೆ 25 ರೂಪಾಯಿ ಸಂತಿ ತರ್ತಿದ್ನಿ, ಉಳಿದುದ ಗಡಿಗೆ ಹೋಗಿತಿದ್ನಿ. 20 ವರ್ಷದ ಉಳಿತಾಯ ಈಗ ನಮ್ಮನ್ನು ಕಾಪಾಡ್ತು ಅಂತ ಹೇಳ್ತಾರೋ. ಇದಕ್ಕಂತಾರ ದಕ್ಷತೆ. ಹೌದಿಲ್ಲ? ಇದಕ್ಕಂತಾರೋ ದಕ್ಷತೆ ಅಂತ. ನಿಮ್ಮ ಕೈಯಾಗ ಐತಿಲ್ರಿ ಅವ. ಆ ಮನಿತನ ಬೆಳಗಬೇಕಾಗಿತ್ತು, ನೀವ ಆ ಮನಿತನ ಅನ್ನೋದು ಬೇಡವ. ಯಾರೂ ಹಂಗೆ ಮಾಡಿಲ್ಲ. ಅದಕ್ಕಾಗಿ ಗಂಡು ಮಕ್ಕಳು ಎಷ್ಟೊತ್ತು ಕೈಯಾಗ ನಿಮಗೆ ತಂದು ಕೊಡಲಿ, ಆಸೆಗೆ ಬಿದ್ದ ಹೆಚ್ಚು ಸೀರೆ ತಂದು ಟ್ರೆಜರಾಗಿ ಇಡಬೇಡ್ರಿ. ಹೌದಿಲ್ಲ? ಇಡಾಕೆ ನಮಗೆ ಜಾಗ ಇಲ್ಲರಿ. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಮನ್ಯಾಗ 3 ಟ್ರೇಜ್ರಿ ಅವರೂ ತುಂಬ್ಯಾವ, ಮತ್ತು ನಮಗೆ ಊಟಕ್ಕೆ ಹಾಕ್ತಾರೆ ಅವ್ರು. ಹೌದಿಲ್ಲ? ಮತ್ತು ಕೇಳ್ತಾರ, ಗುರ್ತಾಯಿ ಉಡಾಕೆ ಸೀರೆ ಇಲ್ರಿ, ರೊಕ್ಕ ಕೊಡ್ರಿ ಅಂತ. ಹೋಗಿ ಟ್ರೇಜ್ರಿ ತೆಗೆದ್ರೆ ಒಟ್ಟು ಅವ್ರದ್ದು ತುಂಬೈತಿ ಕಪಾಟ್. ಮತ್ತು ಊಟ ಯಾವಾಗ ಇರೋದವ? ಇಟ್ಟಿಟ್ಟ ಹರಿದು ಹೋಕ್ಕವ ಅಲ್ಲಿ. ಹೌದಿಲ್ಲ? ಅದಕ್ಕಾಗಿ ಈ ರೀತಿಯಾಗಿ ದಕ್ಷತೆಯಿಂದ ಹೆಣ್ಣುಮಗಳು, ಹೆಣ್ಣುಮಗಳು ಸಂಸಾರವನ್ನು ಮಾಡ್ತಾಳೆ. ಅನಂತರ ಮನುಗಾಮಿನಿ ನಿತ್ಯಂ ಮಧುರ ವಕ್ತ್ರೀಚ. ಎಂಥ ಘಟನೆ ಬಂದರೂ, ಎಂಥ ಸಂದರ್ಭ ಬಂದರೂ ಆಕೆ ಧೈರ್ಯವನ್ನು ಬಿಡಲಾರದೆ ಧೈರ್ಯದಿಂದ ಗಂಡನಿಗೆ ಧೈರ್ಯವನ್ನು ತುಂಬಬೇಕು. ನಾನು ಅದನ್ನು ನಿನ್ನ ಜೊತೆ ನಾನು ಅದನ್ನು. ಅದಕ್ಕೆ ಜೇಡರ ದಾಸಿಮಯ್ಯನವ್ರು ಒಂದು ಕಡೆ ಹೇಳಿದರು, ಬಂದುದನು ಅರಿವಳು, ಬಂದುದನು ಬಳಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ನಾನು ಬದುಕೆಂದನ ಕಾಣ ರಾಮನಾಥ ಅಂತ ಹೇಳ್ಕೊಂಡು ಬರ್ತಾರು. ಹೆಂಡತಿನ ಹೆಂಗೆ ಹೊಗಳ್ತಾರೋ ದಾಸಿಮಯ್ಯನವರಂದರು, ಬಂದುದನು ಅನುಭವಿಸಳು, ಬಂದುದನು ಬಳಸುವಳು. ಅರಿತು ಬಳಸ್ತಾಳ, ಅರಿಲಾರ್ದ ಬಳಸಂಗಿಲ್ಲ. ಯಾರೋ ಜೇಡ್ರ ದಾಸಿಮಯ್ಯನವ್ರನ್ನ ಕೇಳಕ್ಕೆ ಬಂದ್ರತ್ರ. ಏನತ್ತ? ಲಗ್ನ ಆದ್ರೆ ಪಾಡೋ ಏನೋ ಲಗ್ನ ಆಗ್ಲದಿದ್ರೆ ಪಾಡು ಅಂತ ಕೇಳಕ್ಕೆ ಬಂದ್ರತ್ 4 ಮಂದಿ. ಹೆಂಡ್ತಿನ ಮಾಡ್ಕೊಂಡ್ರೆ ಪಾಡ್ರು ಏನು ಹಂಗೆ ಇದ್ರೆ ಪಾಡು ಅಂತ ಕೇಳಕ್ಕೆ ಬಂದ್ರತ್ತ. ಬಾ ತಮ್ಮ ಅಂದ್ರೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಬಾ ಹಾಕ್ಕೊಂಡ್ರಿ ಇಲ್ಲತ್ತಂದರು. ಏನ ಅಂದ್ರೆ ಅವರು, ಹೆಂಡ್ತಿನ ಆದ್ರೆ ಪಾಡ್ರು, ಹೆಂಡ್ತಿನ ಆಗದಿದ್ರೆ ಪಾಡು ಅಂದಾಗ ಆತು ಕುಂಡ್ರಿ ಅಂದ್ರತ್ತ. ಕುಂತು ಏನು ಮಾಡಿದ್ರು, ಹೆಂಡ್ತಿ ಒಳಗೆ ಏನೋ ಕೆಲಸ ಮಾಡಾಕತ್ತಿದ್ಲು. ಹೇಳ್ತಾಳೆ, ಏ ದುಗ್ಗಳೆ ಅಂದ್ರೆ ಅವರು. ಯಾಕ್ರಿ ಅಂದ್ಲ. ಎಳೆ ಹರಿದದ, ಚುಮಣಿ ಹಚ್ಕೊಂಡು ಬಾ, ಎಳೆ ಕಟ್ಟಬೇಕು ಅಂದ್ರಂತ. ಎಷ್ಟೊತ್ತಾಗಿದ್ರೆ ಟೈಮ? ಮಧ್ಯಾಹ್ನ ಬಾರ. ಬೆಳಕಿಂಡ್ಯಾಗ ಸೂರ್ಯ ಬಿದ್ದಾನ ಅದ್ರ ಮೇಲನ. ಸೂರ್ಯ ಬಿದ್ದಾರ ಅದ್ರ ಮೇಲನ. ಎಳೆ ಹರಿದದ, ಚುಮಣಿ ಹಚ್ಕೊಂಡು ಬಾ, ದೀಪ ಹಚ್ಕೊಂಡು ಬಾ, ಎಳೆ ಹಚ್ಚಬೇಕು ಅಂದರು. ಆಕೆ ತಾಯಿ ಅಲ್ಲೇನೋ ಕುಟ್ಟಾಕತ್ತಿದ್ಲಂತ. ಹಂಗೆ ಬಿಟ್ಟು ಬಂದಲಿಲ್ಲ, ಆ ಒಣಕ್ಕೆ ಹಂಗೆ ನಿಂತಿತ್ತಂತ. ಆವಾಗ ದೀಪ ತಂದು ಇಟ್ಟ ಕೊಟ್ಟು ಹೋದ್ಲಕ್ಕಿ. ಕೊಟ್ಟು ಹೋದ್ಲು. ಆವಾಗ ಇವರು ಅಲ್ಲೇನು ಎಳೆ ಹರಿದಿಲ್ಲ, ಏನಿಲ್ಲ, ಸುಮ್ಮ ಇಟ್ಟರು. ಇವ್ರ ಕಡೆ ತಿರುಗಿದ್ರು. ಇವ್ರು ಸುಮ್ಮ ಕೂತ್ರು. ಇವ್ರಿಗೇನು ತಿಳಿತೈತ್ರಿ ಮತ್ತು? ಅಲ್ರಿ ಅಜ್ಜ, ಇಂಥ ಬಿಸಿಲದ, ಮ್ಯಾಲ ಬಿಸಿಲು ಕಿರಣ ಬಿದ್ದಾವ, ಸೂರ್ಯನು ಎಳೆ ಹರಿದಿಲ್ಲ. ಎಳೆ ಹರಿದದ, ದೀಪ ತೊಗೊಂಡು ಬಾ ಅಂತ ಹೇಳ್ತೀರಿ. ಅವು ಏನೂ ಮಾತಾಡಲಿಲ್ಲ, ಹಂಗೆ ತಂದು ಕೊಟ್ಲು. ಏನ್ರಿ ಇದು ಅಂದ. ಇದಕ್ಕೆ ತಮ್ಮ ಸಂಸಾರ ಅಂತಾರಂದ್ರೆ ಅವ್ರು. ಹೇಳಿದ ಮಾತಿಗೆ ಇದ ಪ್ರಶ್ನೆ ಆಕೆಯಿಂದ ಬಂದಿತ್ತಂದ್ರೆ ನೀನು ಮದುವೆ ಆಗಬೇಡ ಅಂತ ಹೇಳ್ತಿದ್ನಿ. ಹೇಳಿದ ಪ್ರಶ್ನೆಗೆ ಆಕೆ ಏನೂ ಉತ್ತರ ಕೊಡಲಾರ್ದ, ಪ್ರಶ್ನೆ ಕೇಳಲಾರ್ದ ತಂದು ಕೊಟ್ಟೋಗ್ಯಾಳ. ಇದಕ್ಕೆ ಸಂಬಂಧ ಅಂತಾರ, ಇದಕ್ಕೆ ಪ್ರೀತಿ ಅಂತಾರ, ಇದಕ್ಕೆ ವಾತ್ಸಲ್ಯ ಅಂತಾರ. ಅದಕ್ಕಾಗಿ ನೀನು ತಿಳ್ಕೊ, ಒಳ್ಳೆ ಹೆಂಡ್ತಿ ಎದುರು ಉತ್ತರ ಕೊಡೋಕ್ಕೆ ಸಿಕ್ಕಳು ಗೋಳನಿಂದು. ಹೇಳ್ದಂಗೆ ಹ್ಞೂ ಅನ್ಕೋತ ಹೋಗಿದ್ಲು. ಚಲೋಪ ಹೋಗು ಅಂದ್ರಂತ.
ಅದಕ್ಕಾಗಿ ಏನು ಹೇಳ್ತಾರಂದ್ರೆ ಯಶಭಾರ್ಯ ಶುಚಿರ್ದಕ್ಷ ನಿತ್ಯಂ ಮಧುರ ವಕ್ತ್ರೀಚ. ಮಾತುಗಳು ಹೆಂಗಿರ್ಬೇಕಂದ್ರೆ ಮೃದುವಾಗಿರ್ಬೇಕಂತ. ಮಾತು ಮೃದುವಾಗಿರ್ಬೇಕು. ಚಿರಾಡ್ ಮಾತಾಡ್ತಿರ್ತಾರೆ ಇಬ್ಬರು, ಹೌದಿಲ್ರಿ ಅವ? ಚೀರ್ವೆ ಹೆಂಗೆ ಮನ್ಯಾಗ ಮಾತಾಡ್ರೆ ಆಚೆ ಕಡೆ ಓಣ್ಯಾಗ ಕೇಳ್ತಿರ್ತದೆ, ಹಂಗೆ ಮಾತಾಡ್ದು. ಆ ರೀತಿ ಮಾತು ಬರಬಾರ್ದು. ಮಧುರ ವಕ್ಚು ಇದ್ರೆ ಭಾಳ ಸುಮಧುರವಾಗಿ ಮಧುರ ಇನ್ನೊಬ್ರಿಗೆ ಕೇಳ್ತು ಇಲ್ಲೋ ಮಾತಾಡಬೇಕು, ಹೌದಿಲ್ಲ? ಆ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥವಳು ದಕ್ಷಳಾಗಿರ್ತಕ್ಕಂಥ ಹೆಂಡತಿ. ಆಕೆನ ಆ ಮನೆಗೆ ರಮ, ಸ ರಮ ನ ರಮ ರಮ. ರಮ ಅಂದ್ರೆ ಮಹಾಲಕ್ಷ್ಮಿ. ವೈಕುಂಠದೊಳಗೆ ಮಹಾವಿಷ್ಣುವಿನ ಹೆಂಡತಿ ಮಹಾಲಕ್ಷ್ಮಿ. ಆ ಲಕ್ಷ್ಮಿ ಅಲ್ಲ, ಈ ನಿನ್ನ ಮನೆಯೊಳಗೆ ಇಲ್ಲ ಸದ್ಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥವಳು ಯಾರದಾಳ? ಆಕೆನ ಮಹಾಲಕ್ಷ್ಮಿಪ. ಆ ವೈಕುಂಠದ ಮಹಾಲಕ್ಷ್ಮಿ ಅಲ್ಲ ಅಂತ ಹೇಳ್ಕೊಂಡು ಬರ್ತಾಳೆ. ರೂಪವತಿಯಾದರೆ ಮುಗಿಯಿತೆ, ಗುಣವತಿಯಾಗೋದು ಬೇಡವೇ? ಗುಣವತಿಯಾಗೋದು ಬೇಡವೇ? ರೂಪವತಿಯಾದರೆ ಮುಗಿಯಿತೆ, ಗುಣವತಿಯಾಗೋದು ಬೇಡವೇ? ಗುಣವತಿಯಾಗೋದು ಬೇಡವೇ? ವಿದ್ಯಾವತಿಯಾದರೆ ಮುಗೀತೆ, ಶ್ರದ್ಧಾವತಿಯಾಗುವುದು ಬೇಡವೇ? ವಿದ್ಯಾವತಿಯಾದರೆ ಮುಗೀತೆ, ಶ್ರದ್ಧಾವತಿಯಾಗೋದು ಬೇಡವೇ? ಧನಲಕ್ಷ್ಮಿಯಾದರೆ ಮುಗೀತೆ, ಗೃಹಲಕ್ಷ್ಮಿಯಾಗೋದು ಬೇಡವೇ? ಹುಕ್ಕೇರಿತ ಶ್ರೀಮತಿಯಾದರೆ ಮುಗೀತೆ, ಶ್ರೀಮತಿಯಾದರೆ ಮುಗೀತೆ, ಧರ್ಮವತಿಯಾಗೋದು ಬೇಡವೇ? ಧರ್ಮವತಿಯಾಗೋದು ಬೇಡವೇ? ರೂಪವತಿಯಾದರೆ ಮುಗೀತೆ, ಗುಣವತಿಯಾಗೋದು ಬೇಡವೇ? ಗುಣವತಿಯಾಗೋದು ಬೇಡವೇ? ಗುಣವತಿಯಾಗೋದು ಬೇಡವೇ? ಈ ರೀತಿಯಾಗಿ ಸತಿಪತಿಗಳು ಅನ್ಯೋನ್ಯತೆಯಿಂದ ಸಂಸಾರ ಮಾಡಬೇಕು. ಗಂಡನೂ ಕೂಡ ದುಡ್ಕೊಂಡು ಬಂದ್ರೆ ನಾನಾ ದುಡ್ದದ್ದೈತಿ ಅಂತ ಹೇಳಿ ಎಲ್ಲವನ್ನೂ ಅನ್ಯತಾ ಖರ್ಚು ಮಾಡಬಾರ್ದು. ಅನ್ಯತಾ ಆತನೂ ಕೂಡ ಖರ್ಚು ಮಾಡಬಾರ್ದು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಆತ ತನ್ನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು, ಆನಂತರ ತನಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟನ್ನು ತೆಗೆದಿಟ್ಟು, ಆನಂತರ ಸತ್ಪಾತ್ರರಿಗೆ ದಾನ ಮಾಡಿ, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ತನ್ನ ಸಂಪಾದನೆಯಲ್ಲಿ ಮಾಡ್ಕೊಂಡು ಬರಬೇಕು ಅಂತಾರ. ಹೆಂಗಂತ ಕೇಳಿದ್ರೆ, ಒಬ್ಬ ಮನುಷ್ಯ ಭೂಮಿಯಾಗ ಕರಿಕೆ ಹಡ್ಡಾಕತ್ತಿದ್ನಂತ. ಹಡ್ಡು ಹೊತ್ನ್ಯಾಗ ಒಬ್ಬರು ಮಹಾತ್ಮರ ಹಾದು ಹೊಂಟಿದ್ರು. ಬಿಸಿಲಾಗ ನೀರೊಡಿಕೆ ಆತವ್ರಿಗೆ. ಆ ಮನುಷ್ಯ ಕರಿಕೆ ಹಡ್ಡುವುದನ್ನು ಕಂಡ ಏನು ಮಾಡಿದ್ರೆ ಅಂದ್ರೆ, ಹೋಗಿ ಸ್ವಲ್ಪ ನೀರು ಕೇಳಿ ಕುಡಿದು ಹೋಗ್ಬೇಕಂತೇಳಿ ಆ ಮಹಾತ್ಮರು ಆತನ ಹತ್ರ ಬಂದ ಏನಪ್ಪ ಸ್ವಲ್ಪ ಕುಡಿಯಾಕೆ ನೀರು ಅದಾವಣ, ಬರ್ರಿ ಅಪ್ಪ ಅದಾವ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಒಂದು ಗಿಡದ ಕೆಳಗೆ ಕುಂಡಿಸಿ ತನ್ನಲ್ಲಿರ್ತಕ್ಕಂಥ ನೀರನ್ನು ಆತವರಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಕುಡಿದು
ಅವರು ಒಂದು ಸ್ವಲ್ಪ ಕುಂತು ವಿಶ್ರಾಂತಿ ಪಡೀತಾ ಇದ್ದಾಗ ಆ ಮನುಷ್ಯನಿಗೆ ಈ ಮಹಾತ್ಮರು ಕೇಳ್ತಾರೆ, ಏನಪ್ಪ ಈ ಕೆಲಸ ಮಾಡ್ತೀಯಲ್ಲ, ಈ ಕೆಲಸದಿಂದ ನಿನಗೆ ಎಷ್ಟು ಪಗಾರ ಸಿಗ್ತದ ಅಂತ ಕೇಳಿದಾಗ ಆವಾಗ ಅವನು ಹೇಳ್ದ, ಯಪ್ಪ 400 ರೂಪಾಯಿ ಸಿಗ್ತದ ನನಗೆ ಒಂದು ದಿವಸಕ್ಕೆ ಅಂದ. 400 ಸಿಗ್ತದನ, ಅದನ್ನು ಹೆಂಗೆ ಖರ್ಚು ಮಾಡ್ತೀಪ್ಪ ಅಂತ ಕೇಳಿದಾಗ ಆತ ಹೇಳ್ತಾನ, ಯಪ್ಪ ನಾನು ಅದನ್ನು ಹೆಂಗೆ ಖರ್ಚು ಮಾಡ್ತೀನಿ ಅಂದ್ರೆ 1 ರೂಪಾಯಿ ಸಾಲ ಕೊಡ್ತೀನಿ ರೀ, ತೀರಿಸ್ತೀನಿ ರೀ ಅಪ್ಪ ಅಂದವ. ಒಂದು 100 ರೂಪಾಯಿ ಸಾಲ ತೀರಿಸ್ತೀನಿ ರೀ, ಒಂದು 100 ರೂಪಾಯಿ ಸಾಲ ಕೊಡ್ತೀನಿ ರೀ, ಒಂದು 100 ರೂಪಾಯಿ ಮಣ್ಣಾಗ ಹಾಕ್ತೀನಿ ರೀ, ಒಂದು 100 ರೂಪಾಯಿ ಮುಂದಿನ ಜನಕ್ಕೆ ಕೊಡ್ತೀನಿ ರೀ ಅಂದವ. ಆಶ್ಚರ್ಯ ಆತವ್ರಿಗೆ ಮಹಾತ್ಮರಿಗೆ, ಏನು ಹೇಳಕತ್ತೇನೆ ನೀವ ಅಂದ್ರೆ ಅವ್ರು ಹೇಳ್ತಾನ, ಒಂದು 100 ರೂಪಾಯಿ ಸಾಲ ತೀರ್ಸಾಕತ್ತೇನೆ ಅಂತ, ಒಂದು 100 ರೂಪಾಯಿ ಸಾಲ ಕೊಡಾಕತ್ತೇನೆ ಅಂತ ಹೇಳ್ತಾನ, ಮತ್ತು ಹೇಳ್ತಾನ 100 ರೂಪಾಯಿ ಮಣ್ಣಾಗ ಹಾಕಾಕತ್ತೇನೆ ಅಂತ, ಮತ್ತು ಹೇಳ್ತಾನ ಒಂದು 100 ರೂಪಾಯಿ ಮುಂದಿನ ಜನ್ಮಕ್ಕೆ ಕೊಡಾಕತ್ತೀನಿ ರೀ ಅಂತ. ಏನಪ್ಪ ನಿನ್ನ ಗೂಢಾರ್ಥ ಅಂತ ಮಹಾತ್ಮರು ಕೇಳಿದಾಗ, ಯಪ್ಪ ಏನಂತ ದೊಡ್ಡ ಗೂಢಾರ್ಥ ಅಲ್ಲ, ಒಂದು 100 ರೂಪಾಯಿ ಸಾಲ ತೀರಿಸೋದು ಅಂದ್ರೆ ಅವ್ವ ಅಪ್ಪ ನನ್ನ ಬೆಳೆಸಿ ದೊಡ್ಡವನ ಮಾಗಿ ಇಷ್ಟು ಸಾಕಿ ಸಲ್ವ್ಯಾರ, ಅವ್ರನ್ನ ಸಾಕಿ ಸಲ್ಲುವುದಕ್ಕಾಗಿ 100 ರೂಪಾಯಿ ಅವ್ರಿಗೆ ಖರ್ಚು ಮಾಡ್ತನು. ವ್ಯಾವಹಾರಿಕ ಅವ್ರಿಗೆ ಅವ್ರ ಸಾಲ ತೀರ್ತು. ವ್ಯಾವಹಾರಿಕ ತಂದೆ ತಾಯಿ ಋಣ ಅಂತೂ ತೀರ್ಸೋಕ್ಕಾಗಂಗಿಲ್ಲ, ಆದರೂ ಅವ್ರು ಇರುತನೂ ಅವ್ರಿಗೆ ಸೌಖ್ಯವನ್ನು ಕೊಡಬೇಕು, ಆರಾಮಾಗಿ ಇಡಬೇಕಂತ 100 ರೂಪಾಯಿ ಅವ್ರಿಗೆ ತಂದೆ ತಾಯಿಗೆ ಖರ್ಚು ಮಾಡ್ತಾನೋ, ಇದು ಸಾಲ ತೀರಿಸಿದಂಗೆ ಅಂದವು. ಇದು ಸಾಲ ತೀರಿಸಿದಂಗೆ. ತಂದೆ ತಾಯಿಗಳು ನಮಗೆ ಮಾಡ್ಯಾರ, ದೊಡ್ಡವ್ರನ್ನ ಮಾಡುವತ್ನಾಗ ನಮಗೆ ಎಷ್ಟೆಲ್ಲ ಖರ್ಚುಗಳನ್ನು ಮಾಡಿಲ್ರಿ ಹೇಳ್ರಿ, ಹೌದಿಲ್ಲ? ಅವರಿಗೋಸ್ಕರ ಮರಳಿ ನಾನು ಖರ್ಚು ಮಾಡಾಕತ್ತೇನಲ್ಲ, ಇದು ಸಾಲ ತೀರಿಸಿದಂಗೆ. ಅವರ ಋಣಭಾರ ನನ್ನ ಮೇಲದ, ಆ ಋಣಭಾರವನ್ನು ನಾನು ಕಡಿಮೆ ಮಾಡ್ಕೊಳಕತ್ತೇನೆ, ಅದಕ್ಕೆ 100 ರೂಪಾಯಿ ಸಾಲ ತೀರ್ಸಾಕತ್ತೇನೆ. ಹೌದಪ್ಪ, ಎರಡನೇ ಮಾತು 100 ರೂಪಾಯಿ ಸಾಲ ಕೊಡಾಕತ್ತೇನೆ ಅಂತ ಅಂದಿಲ್ಲ. ಹೌದಪ್ಪ, 100 ರೂಪಾಯಿ ಸಾಲ ಕೊಡಾಕತ್ತೇನೆ ಅಂದ್ರೆ ನನ್ನ ಮಕ್ಕಳಿಗೆ ಖರ್ಚು ಮಾಡಾಕತ್ತೇನೆ, ನನ್ನ ಮಕ್ಕಳಿಗೆ 100 ರೂಪಾಯಿ ಖರ್ಚು ಮಾಡಾಕತ್ತೇನೆ, ಅದು ಸಾಲ ಕೊಟ್ಟಂಗೆ. ಯಾಕೆ? ನನಗೆ ವಯಸ್ಸಾದಾಗ ಅವ್ರು ನನಗೆ ಮರಳಿ ತೀರಿಸ್ಬೇಕಲ್ಲ, ಅದನ್ನು ಮರಳಿ ನನಗೆ ತೀರಿಸ್ಬೇಕಲ್ಲ, ಅದು ಸಾಲ ಕೊಟ್ಟಂಗೆ ಆತಪ್ಪ. ಮೂರನೇ ಮಾತು ಮಣ್ಣಾಗ ಹಾಕಿನಿ ಅನ್ನಲ್ಲ, ಅದು ಏನು ತಿಳಿಲಿಲ್ಲ ಅಂದಾಗ, ಮಣ್ಣ ಹಾಕೋದಂದ್ರೆ ಎಂಪ ನನ್ನ ಖರ್ಚು ನಾನೇ ಮಾಡ್ಕೋತಿಲ್ಲ, ಅದು ಮಣ್ಣಾಗ ಹೋದಾಗ ಮತ್ತು 16 ಕೊಡ್ಬೇಕು ನನಗೆ ಒಳ್ಳೆ ಅಂದ್ರೆ ಅವ್ರು, ಹೌದಿಲ್ಲ? ನನಗೋಸ್ಕರ ನಾ ಏನು 100 ರೂಪಾಯಿ ಖರ್ಚು ಮಾಡ್ತೀನಲ್ಲ, 16 ಕೊಡ್ತಾರೋ, ಅದು ಮಣ್ಣಾಗ ಹೋದಂಗೆ ರೀ ಅಂದವು, ಹೌದಿಲ್ಲ? ನನಗೋಸ್ಕರ ಖರ್ಚು ಮಾಡಿದ್ದು ಅದು ಮಣ್ಣಾಗ ಹೋದಂಗ್ರಿಪ್ಪ, ಅದೇನು ತಿರುಗಿ ಬರೋಂಗಿಲ್ಲ. ಮತ್ತು ಮುಂದಿನ ಜನ್ಮಕ್ಕೆ ಕೊಡಾಕತ್ತೇನ್ರಲ್ಲಿ ಅಂದ್ಲ. ಏನು ಅಂದ್ರೆ ಸತ್ಪಾತ್ರಕ್ಕೆ ದಾನ ಮಾಡಾಕತ್ತೇನಪ್ಪ, ಮಠಮಾನ್ಯಗಳಿಗೆ ದಾನ ಮಾಡಾಕತ್ತೇನೆ, ದೀನ ದಲಿತರಿಗೆ ದಾನ ಮಾಡಾಕತ್ತೇನೆ, ಕೈಲಾಗದಂಥ ನಿರ್ಗತಿಗರು ಏನೋ ನನ್ನಿಷ್ಟ ನನ್ನ ಸಂಪಾದನೆಯೊಳಗೆ ಅವ್ರಿಗಷ್ಟು ಸಹಾಯ ಮಾಡಾಕತ್ತೇನೆ, ಅದು ನನ್ನ ಮುಂದಿನ ಜನ್ಮಕ್ಕೆ ಬುತ್ತಿ, ಅದಕ್ಕೆ ಮುಂದಿನ ಜನ್ಮಕ್ಕೆ ಕೊಡಾಕತ್ತೇನೆ ಅಂದಾಗ, ಈ ರೀತಿಯಾಗಿ ಸಂಪಾದನೆಯನ್ನು ಮಾಡಿದ್ದನ್ನು ನಾವು ಅಲ್ಲಿ ಏನು ಮಾಡ್ಬೇಕಂದ್ರೆ ಪಾಲು ಕೊಡ್ಬೇಕ್ರಿ. ಒಬ್ಬರ ತಿನ್ನಕ್ಕೆ ಸಾಧ್ಯನೇ ಇಲ್ಲ, ಹೌದಿಲ್ಲ? ಒಬ್ಬರ ತಿಂದ್ರೆ ಏನಾಗ್ತಾರ್ರಿ? ಕಳ್ರು ಅನಿಸ್ಕೋತಾರ. ಅದಕ್ಕಾಗಿ ಹೇಳ್ತಾರೆ, ಅದಕ್ಕಾಗಿ ನಾವು ಸಂಪಾದನೆ ಮಾಡಿದ್ರೊಳಗಾಗಿ ಈ ರೀತಿ ಖರ್ಚು ಮಾಡ್ಬೇಕು. ನಾವು ಈ ರೀತಿ ನಾವು ಖರ್ಚು ಮಾಡ್ಕೊಂಡಿವಿ ಅಂದ್ರೆ ಏನಾಗ್ತದ ಅಂದ್ರೆ ನಮ್ಮ ಸಂಸಾರ ದಕ್ಷತೆಯಿಂದ ನಡೀತದ. ಅದಕ್ಕಾಗಿ ಇಲ್ಲೇ ನಾಗಭೂಷಣರು ಪಾರ್ವತಮ್ಮನವರು ಎಷ್ಟು ಅನ್ಯೋನ್ಯತೆಯಿಂದ ಸಂಸಾರವನ್ನು ನಡೆಸ್ತಿದ್ರು ಅಂದ್ರೆ, ಅವರು ನೋಡಬೇಕು, ಅಂಥ ದೊಡ್ಡ ಶ್ರೀಮಂತಿಕೆನೂ ಅಲ್ಲ, ಅಂಥ ಕಡು ಬಡತನೂ ಅಲ್ಲ, ಅಂಥದ್ರೊಳಗೆ ಜೀವನವನ್ನು ಭಕ್ತರು ಕೊಟ್ಟಿರ್ತಕ್ಕಂಥ ಕಾರಣಕ್ಕೆ ಮೇಲೆ, ಭಕ್ತಿ ಕಾರಣಕ್ಕೆ ಮೇಲೆ ತಾವು ತಮ್ಮಿಂದ ತಮ್ಮ ಭೂಮಿಯಿಂದ ಆದಾಯದಿಂದ ಬರುವಂಥದ್ದನ್ನು ಸತ್ಪಾತ್ರಕ್ಕೆ ಬಳಕೆ ಮಾಡ್ತಾ ಬರ್ತಿದ್ರು. ಯಾರಪ್ಪ ಒಂದು ಸ್ವಲ್ಪ ಸಾಲ ಆಗ್ಯದ, ಕಷ್ಟದ ಮನ್ಯಾಗ ಅಂದಾಗ, ಬಾಪ ತಗೋ ಅದನ್ನು ನೀನೇನು ಮಾಡು ಅಂತಂದ್ರೆ ಬಳಕೆ ಮಾಡ್ಕೊ, ಮತ್ತು ನಿನಗೆ ಆದಾಗ ಕೊಡಾಕದ ಅಂತ ಹೇಳಿ ಈ ರೀತಿಯಾಗಿ ಸಹಾಯ ಹಸ್ತವನ್ನು ಚಾಚ್ತಿದ್ರು ನಾಗಭೂಷಣರು. ಅನಂತರ ಪಾರ್ವತಮ್ಮನ ಹತ್ರ ಯಾರಾದರೂ ಹೆಣ್ಮಕ್ಳು ಬಂದ್ರೆ, ಯವ್ವ ಇವತ್ತಿಗೆ ಏನೂ ಇಲ್ಲ, ಮನ್ಯಾಗ ಏನೂ ಇಲ್ಲ ಅಂದಾಗ, ಒಯ್ಯವ್ವ ಹಿಟ್ಟು ಒಯ್ತೀವೋ, ಅಕ್ಕಿ ಒಯ್ತೀವೋ, ಗೋಧಿ ಒಯ್ತೀವೋ, ಏನು ಒಯ್ತೀವೋ ಒಯ್ಯಿ, ಓದ ಬಳಕೆ ಮಾಡ್ಕೊ, ಏನಾದರೂ ತರಕಾರಿ ಬೇಕಾದ್ರೆ ಸ್ವಲ್ಪ ದುಡ್ಡದ ತಗೋ, ಹೋಗಿ ನಿನ್ನ ಜೀವನವನ್ನು ನಡೆಸು, ಮತ್ತು ಭಗವಂತ ಕೊಟ್ಟಾಗ ಕೊಡು. ಈ ರೀತಿಯಾಗಿ ಸಹಾಯ ಹಸ್ತವನ್ನು ಚಾಚಿಸ್ತಿದ್ರು ನಾಗಭೂಷಣರು. ಅನಂತರ ಆ ತಾಯಿ ಅವರಿಗೆ ಎಷ್ಟು ಅನ್ಯೋನ್ಯತೆಯಂತ ಇಂದ್ರೆ, ಹೆಣ್ಮಕ್ಕಳಿಗೆ 6 ಗುಣಗಳಿರ್ತಾವಂತ. 6 ಗುಣಗಳು ಯಾವುವು ಅಂದ್ರೆ ಹೇಳ್ತಾರೆ ಒಂದು ಕಡೆ, ಕಾರೇಶು ಮಂತ್ರಿ ಕರ್ಣೇಶು ದಾಸೆ ಪೂಜ್ಯೇಶು ಮಾತಾ ಶಯನೇಶು ರಂಭ ಧರ್ಮಾನುಕೂಲ ಕ್ಷಮಯಾ ದರಿತ್ರಿ ಭಾರ್ಯ
ಷಡ್ಗುಣ ಭಾರ್ಯ ಕುಲಂ ಉದ್ಧರತಿ. ಕುಲ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ, ನಮ್ಮ ವಂಶ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ಇಂಥ ಸದ್ಗುಣಗಳ ಕಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಆ ಮನೆಗೆ ಸಿಗಬೇಕು, ಹೆಂಡತಿಯಾಗಿ ಸಿಗಬೇಕು. ಕಾರೇಶು ಮಂತ್ರಿ, ಕಷ್ಟದ ಕಾಲದೊಳಗೆ ಗಂಡನಿಗೆ ಮಂತ್ರಿಯಾಗಿ ಕೆಲಸ ಮಾತುಗಳನ್ನು ಹೇಳಬೇಕು. ಯುದ್ಧರಂಗದೊಳಗೆ ಏನೋ ತೋಚದೆ ಕುಳಿತಿರ್ತಕ್ಕಂಥ ರಾಜನಿಗೆ ಮಂತ್ರಿ ಹೇಗೆ ಸಲಹೆಗಳನ್ನು ಕೊಡ್ತಾನೋ, ಮಂತ್ರಿ ಸ್ಥಾನವನ್ನು ತಾನು ತುಂಬಿ ಗಂಡನ ಕಷ್ಟ ಕಾಲದೊಳಗೆ ನಾನು ಅದನೋ ಈ ರೀತಿಯಾಗಿ ನಾವು ಕಾರ್ಯವನ್ನು ಮಾಡೋಣ ಅನ್ನತಕ್ಕಂಥ ಸಲಹೆಯನ್ನು ಹೆಂಡತಿ ಗಂಡನಿಗೆ ಕೊಡಬೇಕು. ಪುರುಷನಾಗಿರ್ತಕ್ಕಂಥವು ನನಗೆ ನೀ ಹೇಳೋದು ಅಂತ ಇವು ತಿಳಿಬಾರದು. ಹೆಂಡತಿ ಮಾತು ಒಳ್ಳೆಯ ರೀತಿ ಇದ್ದರೆ ಅದನ್ನು ಸ್ವೀಕಾರ ಮಾಡಬೇಕು, ಅದರಂತೆ ನಡಿಬೇಕು. ಅದಕ್ಕೆ ಕಾರ್ಯೇಶು ಮಂತ್ರಿ, ಕಾರ್ಯದೊಳಗೆ ಮಂತ್ರಿ ಹಾಗೆ ಕೆಲಸ ಮಾಡಬೇಕು. ಕರಣೇಶು ದಾಸಿ, ಸೇವೆ ಮಾಡಲಿಕ್ಕೆ ಕರುಣೇಶು ದಾಸಿ ಅಂತ ಹೇಳ್ತಾರೆ. ಅದಕ್ಕಾಗಿ ಸಲಹೆಯನ್ನು ಕೊಡೋದೊಳಗೆ ಮಂತ್ರಿ ಆಗಿರಬೇಕು. ಪತಿಯ ಕೂಡ ಆಕೆಯ ಮಾತುಗಳನ್ನು ಏನು ಮಾಡಬೇಕಂದ್ರೆ ಸ್ವೀಕಾರ ಮಾಡಬೇಕು. ಕರುಣೇಶು ದಾಸಿ, ಮನೆ ಕೆಲಸ ಮಾಡೋತ್ನಾಗ ದಾಸಿ ಥರ ಮಾಡಬೇಕು. ಹೌದಿಲ್ಲ? ಮನೆ ಕೆಲಸಕ್ಕೆ ಬಂದವರು ಹೆಂಗೆ ಮಾಡ್ತಾರೆ, ನೀವು ಹೇಳಿದ್ದನ್ನು ಮಾಡಿ ಹೋಗ್ತಾರೆ ಅವ್ರು. ಆ ರೀತಿ ಆ ತಾಯ ತನ್ನ ಮನೆ ಕೆಲಸವನ್ನು ದಾಸಿಯಾಗ ಮಾಡಬೇಕು. ಪೂಜ್ಯೇಶು ಮಾತಾ, ಗಂಡನಿಗೆ ಆ ಹೆಂಡತಿ ತಾಯಿ ಸ್ವರೂಪದೊಳಗೆ ಕಾಣಬೇಕು. ಯಾವಾಗ ಅಂದ್ರೆ ಊಟ ಮಾಡುವತ್ನ್ಯಾಗ ಏನು ಮಾಡ್ಬೇಕಂದ್ರೆ ತಾಯಿಯ ಸ್ವರೂಪದೊಳಗೆ ಊಟ ಮಾಡಿಸ್ಬೇಕು. ಇನ್ನಷ್ಟು ಉಣ್ರಿ, ಹೊಟ್ಟೆ ತುಂಬ ಊಟ ಮಾಡಿರಿ, ಪ್ರೀತಿಲೇ ಊಟ ಬಡಿಸ್ಬೇಕು. ಇಲ್ಲೇ ತಾಯಿಯ ಸ್ವರೂಪವನ್ನು ತಾಳಬೇಕಂತ. ಊಟ ಮಾಡಿಸೋತ್ತ ಪ್ರೀತಿಯಿಂದ ಊಟ ಮಾಡಿಸ್ಬೇಕು. ಹೌದಿಲ್ಲ? ಮತ್ತು ಹಿಂಗೆ ಮಾಡಿಸಲಾರ್ದ ಬರಗೋಡದ ತಾನ ತಿಂದ ಹ್ಞೂ ದುರ್ಗೋ ಮೇಯಾಗ ಬಂದಾಗ ಹ್ಞೂ ಅಂದ್ರೆ ಪಾಪ ಅದೇನು ಮಾಡ್ಬೇಕು ಅಲ್ಲಿ? ಹೌದಿಲ್ಲ? ಯಾಕೆ ಬನ್ನೋ ಮಾರಾಯ ಮನೆಗೆ, ಆ ಕಡೆ ಹೋದ್ರೆ ಚಲೋ ಇತ್ತಲ್ಲ ಅಂತಾರೆ. ಹೌದಿಲ್ಲ? ಯಾಕಂದ್ರೆ ಪತಿ ಉಂಡ ಬಳಿಕ ಸತಿ ಉಣ್ಣುವುದು ಉತ್ತಮ ಅಂತ ಹೇಳ್ಕೊಂಡು ಬರ್ತಾರೆ. ಗಂಡನಿಗೆ ಊಟ ಮಾಡಿಸಿ, ಅತ್ತೆ ಮಾವಂದಿರಿಗೆ ಊಟ ಮಾಡಿಸಿ, ಮಕ್ಕಳಿಗೆ ಊಟ ಮಾಡಿಸಿ ಆ ತಾಯಿ ಊಟ ಮಾಡ್ತಾಳ, ಅದು ಉತ್ತಮವಾಗಿರ್ತಕ್ಕಂಥದ್ದು. ಹೌದಿಲ್ಲ? ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಗಂಡನಿಗಿಂತ ಮುಂಚಿತವಾಗಿರೋ ಉಂಡುಕೊಂಡಿರಬಾರ್ದು. ಹೌದಿಲ್ಲ? ನೀವೇನು ಯಾರು ಹಂಗೆ ಮಾಡಂಗಿಲ್ಲವ, ನಿಮ್ಮದ ಹೇಳಾಕತ್ತಿದ್ದಿಲ್ಲ ಅನ್ಬೇಡ್ರಿ, ನಿಮ್ಮದೇನು ಹೇಳಾಕತ್ತಿಲ್ಲ, ಹೆಂಗೆ ಎಲ್ಲೋ ಒಬ್ರು ಇರ್ತಾರೆ. ಹೌದಿಲ್ಲ? ಆ ರೀತಿಯಾಗಿ ಪೂಜ್ಯೇಶು ಮಾತಾ, ಊಟ ಮಾಡಿಸುವತ್ನಾಗ ತಾಯಿ ಸ್ವರೂಪಗಳಾಗಿ ಅನ್ನಪೂರ್ಣೇಶ್ವರಿಯಾಗಿ ಊಟ ಮಾಡಿಸ್ಬೇಕಂತ. ಆನಂತರ ಶಯನೇಶ್ವರಂಬ, ಪತಿ ಸೇವೆ ಮಾಡುವತ್ನಾಗ ರಂಬೆ ಊರುಶಿರ ಹಾಗೆ ಸೇವೆ ಮಾಡಬೇಕಂತ ಪತಿ ಸೇವೆಯನ್ನು. ಧರ್ಮಾನುಕೂಲ, ಧರ್ಮಕ್ಕೆ ಏನಾದರೂ ಅವ ಕಾಣಿಕೆಯನ್ನು ಕೊಡ್ತಾನಂದ್ರೆ ಅದಕ್ಕೆ ಅನುಕೂಲವತಿಯಾಗಿರಬೇಕು. ಏನು ತಂದಿವ ನನಗಸ್ಕೊಡಿ ಕಡೆ. ಧರ್ಮಾನುಕೂಲ, ಯಾವುದಾದ್ರೂ ಮಠಕ್ಕೆ ದೇಣಿಗೆಯನ್ನು, ಗುಡಿಗೆ ದೇಣಿಗೆಯನ್ನು, ಸತ್ಪಾತ್ರಕ್ಕೆ ದಾನ ಮಾಡುವತ್ನಾಗ ಗಂಡನಿಗೆ ಹೆಂಡತಿ ವಿಧೇಯಾಳಾಗಿ ನಡ್ಕೋಬೇಕು. ಕೊಡ್ರಿ, ಎಷ್ಟು ನಿಮಗೆ ನೀಗ್ತದೋ ಅಷ್ಟು ಕೊಡ್ರಿ ಅಂತ ಹೇಳ್ಬೇಕು. ಅಲ್ಯಾಕೆ ಅಷ್ಟು ಕೊಡ್ತಿ, ನನಗೆ ಸೀರೆ ತರಕ್ಕೆ ರೊಕ್ಕ ಕೊಡಲಿಲ್ಲ, ಹಬ್ಬಕ್ಕೆ ರೊಕ್ಕ ಕೊಡಲಿಲ್ಲ, ಬೋರಮಾಳ ಮಾಡಿಸ್ಕೋತ ನಾನು ಅದಕ್ಕೆ ರೊಕ್ಕ ಕೊಡಲಿಲ್ಲ, ಟಿಕ್ಕಿ ಮಾಡಿಸ್ಕೋತ ನಾನು ಅದಕ್ಕೂ ಕೊಡಲಿಲ್ಲ, ಈಗ ಮಠಕ್ಕೆ ಅಪ್ಪಗಳು ಬಂದಾರತ್ತೇಳಿ ಪಟ್ಟಿ ಬರ್ಸಾಕೆ ಹೊಂಟದೆ, ಅದಕ್ಕೆ ಹೆಂಗೆ ಬಂದು ನೀನು ರೊಕ್ಕ ಅಂದ್ರೆ ಮುಗಿದು ಹೋದ ಕೆಲಸ. ಹೌದಿಲ್ಲ? ಅದಕ್ಕೆ ಹೇಳ್ತಾರೆ ಧರ್ಮಾನುಕೂಲ, ಧರ್ಮಕ್ಕೆ ಅನುಕೂಲವತಿಯಾಗಿರ್ತಕ್ಕಂಥವಳು ಧರ್ಮ ಕಾರ್ಯಕ್ಕೆ ಗಂಡನ ಜೊತೆ ಕೈ ಜೋಡಿಸ್ಬೇಕು. ಅನಂತರ ಕ್ಷಮಯಾ ಧರಿತ್ರಿ, ಯಾರಾದರೂ ತಪ್ಪುಗಳನ್ನು ಮಾಡಿದ್ರೆ ಧರಿತ್ರಿ ಅಂದ್ರೆ ಭೂಮಿ ತಾಯಿ ಹಂಗೆ ತಪ್ಪನ್ನು ಕ್ಷಮ ಮಾಡಿ ತನ್ನ ಹೊಟ್ಟೆ ಒಳಗೆ ಹಾಕೋತಾಳೋ ಹಂಗೆ ಮಕ್ಕಳಾಗಲಿ, ಗಂಡಾಗಲಿ, ಅತ್ತೆ ಮಾವಂದಿರಾಗಲಿ, ಹೊರಗಿನವರಾಗಲಿ, ಬಂಧು ಬಳಗ ಆಗಲಿ, ಯಾರೋ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ತೋರಿಸಿ ಅವಾಗ ಅಪಮಾನ ಮಾಡಲಾರದೆ ಅವ್ರನ್ನ ಕ್ಷಮಿಸಿ, ಈ ರೀತಿ ನೀನು ಇನ್ನೊಂದು ಸಲ ಮಾಡಬೇಡವಾ, ಈ ರೀತಿಯಾಗಿ ನಡ್ಕೋ ಅಂತ ಹೇಳಿ ಅವ್ರನ್ನ ಕ್ಷಮಾ ಮಾಡಿ ಯಾರು ಅವರಿಗೆ ಸಲಹೆಗಳನ್ನು ಕೊಡ್ತಾರೋ ಅವರು ಭೂಮಿ ತಾಯಿಯ ಸ್ವರೂಪದವರು. ಕ್ಷಮಯಾ ಧರಿತ್ರಿ, ಈ ತಾಯಿ ಭೂಮಿ ತಾಯಿಯ ಮೇಲೆ ಎಷ್ಟು ಎಲ್ಲ ಮಾಡಂಗಿಲ್ಲ ನಾವು ರೀ, ಏನೆಲ್ಲ ಮಾಡಂಗಿಲ್ಲ. ಆದರೂ ಆ ತಾಯಿ ಏನಾರು ಅಂತಾಳೆ, ಎಲ್ಲವನ್ನು ಸಹಿಸ್ಕೊಳ್ತಾಳೆ. ಯಾಕೆ? ಅದಕ್ಕೆ ಕ್ಷಮಯಾ ಧರಿತ್ರಿ ಅಂದ್ರೆ ಕ್ಷಮಾ ಮಾಡ್ತಾಳೆ, ಏನು ಮಾಡಿದ್ರು ಕ್ಷಮಾ ಮಾಡ್ತಾಳೆ. ಹಂಗೆ ಆ ಗುಣ ನಿಮ್ಮಲ್ಲಿ ಇರಬೇಕು. ಅನಂತರ ಅದಕ್ಕೆ ಹೇಳಿದರು ಅವರು, ಈ 6 ಗುಣಗಳು ಇರುವಂಥ ಹೆಂಡತಿ ಕುಲಂ ಉದ್ಧರತಿ, ಅವಳಿಂದಲೇ ಕುಲ ಉತ್ಪನ್ನವಾಗಿ ಉನ್ನತಿಗೆ ಹೋಗ್ತದೆ ಅಂತ ಹೇಳ್ತಾರೆ.
ಅದಕ್ಕೆ ಅಂಥ ಗಂಡ ಹೆಂಡರ ನಡುವೆ ಹೆಂಗಿರಬೇಕಂದ್ರೆ ಒಳ್ಳೆಯ ಸಂಬಂಧ ಇರಬೇಕು, ಪ್ರೀತಿ ಇರಬೇಕು, ಅನುಕೂಲತ್ವವಿರಬೇಕು, ಅನಂತರ ಅನ್ಯೋನ್ಯತೆ ಇರಬೇಕು. ಇರದೇ ಇದ್ರೆ ಏನಾಗ್ತದೆ ಅಂದ್ರೆ ಅನಾನುಕೂಲ ಚಾಲು ಆಗ್ತದೆ. ಅದಕ್ಕೆ ಒಂದೇ ದೀಪ ಬೇರೆ, ಎಣ್ಣೆ ಬೇರೆ, ಬತ್ತಿ ಬೇರೆ, ಎರಡೂ ಕೂಡ ಸ್ವಡರ ಇತ್ತಂದಾಗ, ಎರಡೂ ಕೂಡಿದಾಗ ಹೆಂಗೆ ಜ್ಯೋತಿ ಬೆಳಗ್ತದನೋ ಗಂಡ ಹೆಂಡತಿಯ ಮನಸ್ಸು ಒಂದೇ ಆಗಿ ಹೋಗಿತ್ತು ಅಂದ್ರೆ ಏನಾಗ್ತದೆ ರೀ, ಅಲ್ಲೇ ಆ ಮನೆಯೊಳಗೆ ಅಂಧಕಾರ ಅನ್ನತಕ್ಕಂಥದ್ದು ಬರಂಗಿಲ್ಲ, ಸಂಶಯ ಅನ್ನತಕ್ಕಂಥದ್ದು ಇರಂಗಿಲ್ಲ, ಅಲ್ಲೇ ಕೆಟ್ಟ ಆಲೋಚನೆಗಳು ಬರಂಗಿಲ್ಲ. ಎಲ್ಲರ ಮನದೊಳಗೂ ಏನಾಗ್ತಿರ್ತದೆ, ಸಂತೋಷದ ಒಂದು ಭಾವನೆ ಬರ್ತದೆ. ಅದಕ್ಕಾಗಿ ಗಂಡ ಹೆಂಡರು ಆ ರೀತಿಯಾಗಿರಬೇಕು. ಆವಾಗ ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳಿದರು, ಏನು ಹೇಳಿದರು, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತೆ. ಎಷ್ಟು ಚಂದ ಹೇಳಿದ್ರಲ್ಲ ಅವ್ರು 12ನೇ ಶತಮಾನದಾಗ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೊರೆ ಮಾಂಸ. ಬಾಂಡನ ಭಕ್ತಿ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬರ್ತಾರೆ. ಗಂಡ ಶಿವಲಿಂಗ ದೇವರ ಭಕ್ತ, ಮಠಕ್ಕೆ ಬರ್ತಾನೆ, ಮಠದೊಳಗೆ ಏನು ತೀರ್ಥ ಪ್ರಸಾದ ಸಿಗ್ತದ, ಹೌದಿಲ್ಲ. ಹೆಂಡತಿ ದುರ್ಗವನ ಭಕ್ತ, ಆಕೆ ದುರ್ಗವ್ ನಡ್ಕೋತಾಳ. ಗಂಡ ಮಠಕ್ಕೆ ಬಂದ್ರೆ ಹೆಂಡತಿ ದುರ್ಗವ್ ಹೊಕ್ಕಾಳು. ದುರ್ಗವ್ ಅಂದ್ರೆ ಕೆಟ್ಟತ್ನ ಹೇಳಂಗಿಲ್ಲ, ಹೌದಿಲ್ಲ, ಕೆಟ್ಟ ಅಂತ ಹೇಳಂಗಿಲ್ಲ. ಕ್ಷುದ್ರ ದೇವತೆ ಕಡೆ ಹೋಗ್ತಾಳೆ. ಎಲ್ಲೇ ಮಾಟ ಮಸನ ಎಲ್ಲಿ ನಡೀತಿರೋದು ಅಲ್ಲಿ ಭಕ್ತಿ ಮಾಡಾಕತ್ತಾಳಾಕಿ. ಮಾರಿ ಮಸನೆಯ ಭಕ್ತಿ. ಮಾರಿ ಮಸನಿ ಅವರು ಇವರು ಅಂತಿರ್ತಾರಲ್ಲ, ಚಾಡಿ ಚಿಪಾಟಿ ಮಾಡ್ತಿರ್ತಾರಲ್ಲ, ಅಲ್ಲೇ ಹೋಗೋದು, ಹೌದಿಲ್ಲ. ಆಕೆ ಅವ್ರ ಭಕ್ತಳಾಗ್ಯಾಳ, ಇವ ಈ ಕಡೆ ಭಕ್ತ. ಇವ ತಗೋತಾನ ಪಾದೋದಕ ಪ್ರಸಾದವನ್ನು, ಆಕೆ ಅಲ್ಲಿ ಇರೋದು ಬೇರೆ. ಅದಕ್ಕೆ ಅವರು ಈ ರೀತಿಯಾಗಿರ್ತಕ್ಕಂಥ ಗಂಡ ಹೆಂಡತಿ ಇದ್ರಂದ್ರೆ ಅವ್ರ ಭಕ್ತಿ ಶುದ್ಧ ಅಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಏನು ಹೇಳಿದಾರಂದ್ರೆ, ಹೆಂಡದ ಮಡಿಕೆಯನ್ನು ಹೊರಗೆ ತೊಳೆದಂತೆ. ಹೆಂಡದ ಮಡಿಕೆ, ಶೆರೆ ತುಂಬಿರತಕ್ಕಂಥ ಮಡಿಕೆಯನ್ನು ಸ್ವಚ್ಛಂಗೆ ಪಿತಾಂಬರ ಹಚ್ಚಿ ಹೊರಗೆ ತಿಕ್ಕಿದಂಗೆ ಆಕತಿ ಅಂತ. ಬಾಯಿ ತೆಗೆದ್ರೆ ದುರ್ನಾಥ, ಒಳಗೆ ದುರ್ನಾಥ ತುಂಬ್ಯದ, ಮ್ಯಾಲೆ ತಳ ತಳ ಹೊಳಿವಂಗೆ ಪಿತಾಂಬರ ಹಚ್ಚಾಕತ್ಯಾರ, ಹೌದಿಲ್ಲ. ಒಬ್ಬ ಕೆವ್ವ ಮನ್ಯಾಗ ಇದಿತ್ತಂತ್ರಿ, ಗಂಡಗಾಚಿ ಹಾಕಿ ನಿಂತಿದ್ಲಕ್ಕಿ ಬಾಣಿತನ ಮಾಡಕ್ಕೆ. ಗಂಡ ಹೊರಗಿಂದ ಬಂದ, ಅಲ್ಲಲ್ಲ ಏನು ಗಂಡಗಾಚಿ ಹಾಕಿದಿಲ್ಲ ಅಂದವ. ಹೈನಾ ಮಾಡಿದ್ದು ಹೈನಾ ಅನ್ಲಕ್ಕಿ. ಏನು ಅನ್ಲ, ಏನು ಇದೈತಿ ಅಂದ್ರೆ ಕ್ವಾಣ ಇದೈತಿ, ಸುಟ್ಟು ಬರಲಿ ಅನ್ಲಕ್ಕಿ. ಅಲ್ಲ ಇವನ ಅನ್ನು ಕ್ವಾಣ ಇದ್ರೆ ಏನಾಯ್ತು ಬಿಡ, ಈಗ ಮನ್ಯಾಗ ಒಂದು ಹೋರಿ ಐತಿ, ಅದ್ರ ಜೋಡಿ ಇದನ್ನು ತಳಕ್ಕೆ ಹಾಕಿದ್ರೆ ಪಾಡಾಕತಿ. ಒಂದು ಹೋರಿ ಒಂದು ಕ್ವಾಣ ಕೂಡೆ ತ್ವಾಡ್ದಾಗ ಹೂಡಾಕೆ ಬರ್ತೈತಿ ಹೇಳತ್ತ ಗಂಡತನ. ನೀನು ತ್ವಾಡ್ದಾಗ ಹೂಡಾಕದನೇನು ನಾ ಸಾಕ್ಲೇನಾ, ಮತ್ತು ನೀ ಏನು ಮಾಡ್ಬೇಕತ್ತಿ, ನಾವು ದುರ್ಗವು ಬೇಡ್ಕೊಂಡನೆ ಅದನ್ನು ಅನ್ಲಕ್ಕಿ. ನಾ ಬೇಡ್ಕೊಂಡನೆ ಎಲ್ಲನ್ನ ಅವ ಬಾಳೆ ಮಾಡೋದು ಹೇಳಾಕತ್ತಾನ, ಈಕೆ ಹರ ಅನಿಸೋದು ಹೇಳಾಕತ್ತಾಳ. ಅದಕ್ಕಾಗಿ ಹಿಂಗೆ ಭಕ್ತಿ ಇದ್ರೆ ಗಂಡ ಹೆಂಡತರ ಸಂಸಾರ ಆಗಂಗಿಲ್ಲವ. ಹೆಂಗಿರ್ಬೇಕಂದ್ರೆ ಒಂದೇ ರೀತಿ ಹಾಲು ಸಕ್ಕರೆ ಹಾಗೆ ಬೆರೆತಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ 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 ಬಂದ್ರೆ ಏನಾಗ್ತದೆ ಅಂದ್ರೆ ಜೀವನ ಭಾಳ ಪರಮಾನಂದ ಆಗ್ತದೆ. ಹಂಗೆ ಇಲ್ಲೇ ನಾಗಭೂಷಣರು ಆನಂತರ ಪಾರ್ವತಮ್ಮನವರು ಅಷ್ಟು ಅನ್ಯೋನ್ಯತೆಯಿಂದ ಏನು ಮಾಡಿದ್ರು, ಜೀವನ ಮಾಡ್ಕೋತ ಬರುವತ್ನ್ಯಾಗ ಅವರಿಗೆ ಎಲ್ಲವೂ ಇದ್ದು ಏನಾಗಿತ್ತು ಅಂದ್ರೆ ಮಕ್ಕಳ ಭಾಗ್ಯ ಇದ್ದಿದ್ದಿಲ್ಲ, ಅದ ಬರೋದು ಮತ್ತೆ. ಆವಾಗ ಆ ತಾಯಿ ಸದಾ ಕಾಲ ಚಿಂತೆ ಮಾಡ್ತಿದ್ಲು. ಚಿಂತೆ ಮಾಡೋ ಹೊತ್ನ್ಯಾಗ ನಾಗಭೂಷಣರು ಹೇಳ್ತಿದ್ರು, ಯಾಕೆ ಚಿಂತೆ ಮಾಡ್ತಿ, ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಾದ್ರೂ ಆ ಶಿವನ ಆಜ್ಞೆ ಬೇಕು. ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ. ಚಿಂತೆ ಮಾಡಿದ್ರೆ ಏನ ಮಕ್ಕಳಾಗ್ತಾವನ್, ಮತ್ತು ಏನು ಮಾಡಲ್ರಿ ಅನ್ಲಕ್ಕಿ. ಹೆಣ್ಮಕ್ಳಿಗೆ ಅದ ಒಂದು ಚಿಂತೆ, ಹೌದಿಲ್ಲ. ಅದೊಂದು ಚಿಂತೆ ಕಳೀತು ಅಂದ್ರೆ ಅಷ್ಟು ಆರಾಮ ಇರ್ತಾರೆ ಅವರು. ಆ ಚಿಂತೆ ಒಂದು ಕಳೀಲಿಲ್ಲ ಅಂದ್ರೆ ನೋಡ್ಬೇಕು ಅವ್ರ ಚಿಂತೆ ಏನು, ಮನ್ಯಾಗ ಏನೆಲ್ಲ ಇದ್ರೆ ಏನು ಮಾಡೋದು, ಹೌದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಚಿಂತೆ. ಅದಕ್ಕೆ ನಾಗಭೂಷಣರು ಹೇಳ್ತಾರೋ, ಚಿಂತೆ ಮಾಡಬೇಡ ಚಿಂತನೆ ಮಾಡು ಅಂದ್ರೆ ಅವರು. ಎಷ್ಟು ಚಂದ ಹೇಳ್ತಾರಂದ್ರೆ, ಚಿಂತೆ ಮಾಡಬೇಡ ಚಿಂತನೆ ಮಾಡು ಅಂದ್ರೆ. ಅಲ್ಲ, ಚಿಂತೆಗೂ ಚಿಂತನೆಗೂ ಏನು
ಪರಕದರಿ ಅಂತ ಕೇಳ್ತಾಳೆ ಪಾರ್ವತಮ್ಮ. ಚಿಂತೆ ಬದುಕಿನ ದಾರಿಯನ್ನು ಬಂದ್ ಮಾಡ್ತದ, ಮುಂದಿನ ದಾರಿಯನ್ನು ಬಂದ್ ಮಾಡ್ತದೆ. ಚಿಂತನೆ ದಾರಿಯನ್ನು ತೆರಿತದ, ದಾರಿಯನ್ನು ತೋರಿಸ್ತದ ಅಂತ ಹೇಳ್ತಾರೆ. ಚಿಂತೆ ಮಾಡಿ ಕೈ ಹೊತ್ಕೊಂಡು ಕೊಟ್ಟಿರ್ತೀರಿ ಅಂದರೆ ಏನಾಗ್ತದೆ ರೀ, ಮುಂದೆ ದಾರಿನ ಕಾಣಂಗಿಲ್ಲ. ಏನು ಮಾಡಲು ಯಪ್ಪ, ಏನು ಮಾಡಲು ಯಪ್ಪ, ಏನು ಮಾಡೋಕ್ಕಾಗಂಗಿಲ್ಲ. ಇದು ಚಿಂತನೆ ಅಂದರೆ ಏನು? ಚರ್ಚೆ. ಚಿಂತನೆ ಅಂದರೆ ಚರ್ಚೆ ಮಾಡೋದು. ಇಂಥ ನನಗೆ ತೊಂದರೆ ಬಂದೈತ್ರಿ, ಹೇಗೆ ಮಾಡಲಿ, ಏನು ಮಾಡಲಿ ಅಂದ್ರೆ ಸಲಹೆ ಕೊಡ್ತಾನೆ, ಇಲ್ಲ ಸಹಾಯರ ಮಾಡ್ತಾನೆ. ಇಂಥವ್ರು ಸಹಾಯ ಮಾಡ್ತಾರೆ, ಅಲ್ಲಿ ಹೋಗಪ್ಪ ಅಂತಾರೆ ಹೇಳ್ತಾನೆ. ಮತ್ತು ನೀನೋ ಒಬ್ಬನ ತಲೆ ಮೇಲೆ ಕೈ ಹೊತ್ಕೊಂಡು ಚಿಂತೆ ಮಾಡ್ಕೊತ ಕೂತ್ರ ಏನೂ ಆಗಂಗಿಲ್ಲ, ಕಾರ್ಯ ಸಾಧನೆ ಆಗಂಗಿಲ್ಲ, ಅಲ್ಲೇ ಬದುಕು ನಷ್ಟ ಆಗ್ತದ. ನೀನು ಒಂದು ಬದುಕನ್ನು ಎದುರಿಸಬೇಕು, ಇಲ್ಲ ಚಿಂತೆ ಮಾಡಿ ಅದರೊಳಗನ ಹೋಗಬೇಕಾಗ್ತದೆ. ಅದಕ್ಕೆ ಚಿಂತೆ ಮಾಡಬೇಡ, ಚಿಂತನೆ ಮಾಡ. ಇದಕ್ಕಾಗಿ ನಾನು ಏನು ಮಾಡ್ಬೇಕು ಅನ್ನತಕ್ಕಂಥ ಚಿಂತನೆಯನ್ನು ಮಾಡು. ಒಡಗೂಡು ಹಿರಿಯರೊಡನೆ ಗುರುಗಳ ಜೊತೆ ಹೋಗ, ಚಿಂತನೆಯನ್ನು ಮಾಡು, ಆವಾಗ ನಿನಗೆ ದಾರಿ ಸಿಗ್ತದೆ. ಅದಕ್ಕೆ ಚಿಂತೆ ಮಾಡಬೇಡ. ಚಿಂತ್ಯಾಕೆ ಮಾಡುತ್ತೀಯೇ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತೀಯೇ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಕಳೆಯುವ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ ಅಂತ ಹೇಳ್ತಾರೋ. ಚಿಂತೆ ಮಾಡಬೇಡ. ಮತ್ತು ಏನು ಮಾಡಲಿ? ಚಿಂತನೆ ಮಾಡ. ಚಿಂತನೆ ಏನು ಮಾಡಲಿ ಅಂದ್ರೆ ಹೋಗು ಈಶ್ವರ ದೇವರ ಮುಂದೆ ಕುಂತು ಜಪ ಮಾಡು ಅಂತ ಹೇಳ್ತಾರೆ ನೋಡಿ. ಈಶ್ವರನ ಹತ್ರ ಹೋಗು, ಕುಲದೈವ ದಾನ ಮುಂದೆ ಕುಂತಾನ, ಹೋಗ ಅವನ ಮುಂದೆ ಕುಂತು ಚಿಂತನೆ ಮಾಡ. ನೀನು ನನಗೆ ಮಾರ್ಗದರ್ಶನ ಮಾಡಪ್ಪ, ನಿನ್ನ ಆಶೀರ್ವಾದ ನನಗೆ ಸಿಗಲಿ ಅಂತ ಚಿಂತನೆ ಮಾಡು. ಆತನ ಚಿಂತನೆ ಒಳಗೆ, ನಾಮಸ್ಮರಣ ಚಿಂತನೆ ಒಳಗೆ ಕುಳಿತುಕೋ, ಅವನ ದಾರಿ ತರಿಸ್ತಾನೆ ಹೋಗು ಅಂತ ಹೆಂಡತಿಗೆ ಏನು ಮಾಡಿದ್ರೆ ಧೈರ್ಯವನ್ನು ಹೇಳ್ತಾರೆ ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥ ಧೈರ್ಯವನ್ನು ಕೇಳಿದಾಗ ಆ ತಾಯಿ ಎಲ್ಲವನ್ನ ಬದಿಗೊತ್ತಿ ಸಮಯ ಸಿಕ್ಕಾಗ ಹೋಗಿ ಈಶ್ವರನ ಮುಂದೆ ಭಕ್ತಿಯಿಂದ ಬೇಡ್ಕೋತಿದ್ಲು, ಭಕ್ತಿಯಿಂದ ಆತನ ಮುಂದೆ ಸ್ಮರಣೆ ಮಾಡ್ತಿದ್ಲು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ರೀತಿಯಾಗಿ ಧ್ಯಾನ ಮಾಡ್ತಾ 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 ಪೂಜೆಯನ್ನು ಮಾಡ್ತಾ ಮಾಡ್ತಾ ಕಾಲ ಕಳೆದಾಗ ಭಕ್ತಿ ಹನ್ನ ಪಕ್ವ ಆಯಿತು. ಆವಾಗ ಶಿವ ಅನುಗ್ರಹ ಮಾಡುವಂಥ ಕಾಲ. ಒಂದು ದಿವಸ ತಾಯಿ ಸ್ನಾನಾದಿಗಳನ್ನು ಮಾಡಿ ಮಡೆ ಉಟ್ಟು ಪೂಜೆಗೆ ಬೇಕಾಗುವಂಥ ಪುಷ್ಪ ನೈವೇದ್ಯ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಈಶ್ವರನನ್ನು ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಆತನ ಮುಂದೆ ಕುಂತು ಧ್ಯಾನಾಸಕ್ತಳಾಗಿ ಕುಳಿತುಕೊಂಡಾಗ ಆ ತಾಯಿಗೆ ಏನು ಮಾಡ್ತಾನಂದ್ರೆ ಶಿವ ತನ್ನ ಮೇಲೆ ಮುಡಿಗೇರಿಸಿರ್ತಕ್ಕಂಥ ಹೂವು ಅದು ಉದುರಿ ಕೆಳಗೆ ಆ ತಾಯಿ ಉಡಿ ಒಳಗೆ ಬೀಳ್ತದೆ ನೋಡ್ರಿ. 2 ಹೂವು ಉದುರಿ ಆ ತಾಯಿಯ ಪಾರ್ವತಮ್ಮನವರ ಉಡಿ ಒಳಗೆ ಬಿದ್ದಾಗ ತಾಯಿಗೆ ಚಟ್ನ ಎಚ್ಚರಾತು. ನೋಡಿದಳು ಶಿವ ಕರುಣಿಸಿದಂಥ ಪುಷ್ಪ ಉಡಿ ಒಳಗದಾವು. ಮುಗಿತಲ್ಲ, ಸಾಕಿಷ್ಟ ಆದ್ರೆ ಶಿವನ ಅನುಗ್ರಹವಾಯಿತು. ಆನಂದದಿಂದ ಗಂಡನ ಕಡೆಗೆ ನೋಡಿದಾಗ ನಾಗಭೂಷಣರು ಏನಾಯಿತು ಅಂದಾಗ ಆಶೀರ್ವಾದ ಸಿಕ್ತು ಈಶ್ವರನಂದು ಅಂದಾಗ ಆಯಿತು, ಆತನ ಅನುಗ್ರಹವಾಗ್ಯದ, ನೀನು ಚಿಂತೆ ಬಿಡು, ಚಿಂತನೆ ಮಾಡು ಅಂತ ಹೇಳ್ತಾರೆ. ಸದಾವಕಾಲ ಆತನ ಚಿಂತೆಯಲ್ಲಿರ್ತಕ್ಕಂಥ ತಾಯಿಯ ಚಿಂತೆಯನ್ನು ಕಳೆದ ಈಶ್ವರ ದೇವ ಆ ತಾಯಿಗೆ ಆಶೀರ್ವಾದ ಸಿಕ್ತು. ಆ ತಾಯಿ ಅವತ್ತಿನಿಂದಲೇ ಗರ್ಭವನ್ನು ಧರಿಸ್ತಾಳೆ. ಗರ್ಭವನ್ನು ಧರಿಸಿ ನವಮಾಸಗಳು ನಡೀತಾ ಹೋಗ್ತಾವೆ. ಅನಂತರ ಆ ತಾಯಿ ನವಮಾಸಗಳು ಬಂಕಿ ಕಾಡ್ತಾವಿಲ್ರಿ ಅವ. ನಿಮ್ಮನ್ನ ಕೇಳ್ಬೇಕು, ನಮ್ಮನ್ನು ಈ ಮಂದಿನ ಕೇಳಿದ್ರೆ ಏನು ಹೇಳ್ತಾರ ಅವ್ರು? ಹೌದಿಲ್ಲ? 1 ತಿಂಗಳು ಕಳೆಯಲಿ ಸುಭದ್ರಿ ಏನೇನ ಬೇಡಿದಳ ಅಂತಾರಿಲ್ಲ. ಹಾಡಕ್ಕೆ ಬರಂಗಿಲ್ಲ ನನಗೆ, ಅಂತನ ಅಷ್ಟ. ರಾಗ ತೆಗೆದ್ನ ನೀವು ಇರಂಗಿಲ್ಲ, ಅವರು ಇರಂಗಿಲ್ಲ. ಹೌದಿಲ್ಲ? 1 ತಿಂಗಳು ಕಳೆಯಲಿ ಸುಭದ್ರ ಏನೇನ ಬೇಡಿದಳ. ಕೃಷ್ಣನ ತಂಗಿ ಸುಭದ್ರೆಗೆ ಅಭಿಮನ್ಯನ ಹೊಟ್ಲಿದ್ದಾಗ ಬಂಕಿ ಕಾಡಾಕತ್ತಿದ್ವು ಅಂತ ಏನೇನು ಕೇಳಿದ್ಲಕ್ಕೆ? ಏನೇನು ಕೇಳಿದ್ಲ? ನಮ್ಮ ಮಂದಿ ಆಗಿದ್ರೆ ಬೇರೆನ ಕೇಳ್ತಿತ್ರಿ. ನಾ ಮನ್ಯಾಗ ಕೂತಾಗ ಒಬ್ಬಕ್ಕೆ ಅವು ಬಂದ್ಲ ಹೊಟ್ಲಿದ್ದಕ್ಕೆ. ಐರಿ ಅನ್ಲಕ್ಕೆ. ನಮ್ಮವ್ವ ಯಾಕೆ ತಂಗಿ ಬಾ ಅಂದ್ಲ. ಏನಿಲ್ಲವ, ಯಾಕೆ ಏನು ಬೇಕಾಗಿತ್ತು ಅಂದ. ಒಂದು ಗುಳ್ಳವ್ ಬೇಕಾಗೈತಿ ಅನ್ಲಕ್ಕಿ. ಇದು ಆಷಾಢದಾಗ ಗುಳ್ಳವ, ಈಗ ದೀಪಾವಳಿ ಬಂದೈತಿ, ದೀಪಾವಳಿನೂ ಮುಗಿದೈತಿ, ದೀಪಾವಳಿ ಚಟ್ಟಿ ಅಮಾಸೆ ಬತ್ತು, ಈಗ ಹೆಂಗೆ ಗುಳ್ಳವ ಅಣ್ಣಾಕತ್ತಿದ್ನಿ ಅಲ್ಲೇ ಕೂತ್ಕೊಂಡ. ಆಕೆವ ಅದಾವ ಬಾ ತಂಗಿ ಅನ್ಲಕ್ಕೆ. ಅವ್ರು ತೆಗೆದು ಬೋದಿನ ಮೇಲೆ ಇಟ್ಟಿದ್ದರು ರೀ ಅಲ್ಲೇ.
ಬೋದ್ ಹತ್ತಿದ್ದು ಆ ಬೋದಿನ ಮೇಲೆ ಇಟ್ಟಿದ್ರು ಒಣಗಿದ್ದು ಅವು. ಒಂದು ಸಕಾಸ ತೊಗೊಂಡ ಕೊಟ್ಲಕ್ಕಿ ತಂಗಿ ಅನ್ಲ ದ್ವಾಡದು ಬೇಕೋ ಸಾಂದ ಬೇಕು ಅನ್ಲಕ್ಕಿ. ಸಾಂದ ತಾಯಿ ಅನ್ಲಾಗ ಇಸ್ಕೊಂಡ್ಲು ತೊಗೊಂಡು ಹೋದ್ಲು. ಈಗ ಗುಳ್ಳೋದು ತೊಗೊಂಡು ಏನು ಮಾಡ್ತಾಳಕ್ಕಿ ಅಂತ ನಾನು ಕುತೂಹಲದಿಂದ ನೋಡಾಕತ್ತೀನಿ. ಆ ತಾಯಿ ಸೆರಗನ್ಯಾಗ ಮುಚ್ಕೊಂಡು ಸುಮ್ಮನೆ ಹೋಗಿ ನಮ್ಮದೊಂದು ಹೊರಗೆ ಕಟ್ಟಿದ್ದಾರೆ. ಆ ಮಣಿ ಕಟ್ಟಿ ಮೇಲೆ ಕೂತ್ಲು. ನಾನು ಹಣಿಕೆ ಹಾಕಿ ನೋಡಾಕತ್ತಿದ್ನಿ. ಏನು ಮಾಡ್ತಾಳೋ, ಏನು ಪೂಜೆ ಮಾಡ್ತಾಳೋ, ಏನು ಮಾಡ್ತಾಳೋ ಅಂತ ನೋಡಾಕತ್ತೀನಿ. ಆಕೆ ಏನೂ ಮಾಡಲಿಲ್ಲ ರೀ. ಆ ಕಡೆ ನೋಡಿದ್ಲು, ಯಾರೂ ಇದ್ದಿದ್ದಿಲ್ಲ. ಪಟ್ನ ಅದನ್ನು ಕಟ್ಟಿಗೆ ಬಡ್ದು ಗುಳ್ಳೋ ಚೂರು ಆತದ ಎಲ್ಲ ಅವನದು. ಇದೆಂಥ ಪೂಜೆ ಅನ್ಯ ಏನೂ ಮಾಡಲಿಲ್ಲ. ಪಟ್ಟ ಬಡೋದು ಚೂರು ಆತು. ಒಂದು ಚೂರು ತೆಗೆದು ಬಾಯಾಗ ಹಾಕಲು ಗಪ್ಪನ ಸುಮ್ ಕೂತ್ಲಾಕಿ. ಆಹಾ ಇದನ್ನು ಗುಳ್ಳವನ ಸ್ಥಿತಿಯನ್ನೇ. ಅಕ್ಕ ಅನ್ಯ ಯಾಕೆ ತಮ್ಮ ಅನ್ಲ, ಗುಳ್ಳವ್ ಸಾಳ್ಲಿಕ್ಕೆ ಹೇಳ ಪಂಡ್ರವನು ಏರ್ಸಿದ್ದು ಅವನು ಕೊಡ್ತಾನೆ ಅನ್ಯ. ಹೌದೇನು? ಅದಕ್ಕೆ ಇವಕ್ಕೆಲ್ಲ ತಾಮಸಿ ಭಕ್ತಿ ಅಂತಾರೆ, ತಾಮಸಿ ಬಯಕೆಗಳಂತಾರೆ. ಹೊಟ್ಲೆ ಇದ್ದಾಗ ಎಂಥ ಬಯಕೆಗಳು ಬರಬೇಕು ಅಂದ್ರೆ ಅದರ ಮೇಲೆ ನೀವು ತಿಳ್ಕೋಬೇಕು. ಟೈಮ್ ಆಗೈತಿ ಇನ್ನೂ ಬಿಡವಲ್ಲ ಅಂತೀರೇನು? ಹೇಳ್ಬಿಟ್ಟಾರ, ಹತ್ರ ತನಕ ಹೇಳ್ರಿ ನಡೀತೈತೆ. ಅವ್ರದ್ದೇನು ಏನು ಮನ್ಯಾಗ ಹೋಗಿ ಅಡುಗೆ ಮಾಡೋಂಗಿಲ್ಲ, ಇವರು ಏನು ಮಾಡೋಂಗಿಲ್ಲ, ಅಡುಗೆನೂ ತಯಾರೈತಿ. ಹೇಳ್ರಿ ನೀವೇನಂದ್ರೆ ಇಲ್ಲ ಮುಗಿಸ್ತೀನಿ. ಅದಕ್ಕೆ ತಾಮಸ ಬಯಕೆ, ರಾಜಸ ಬಯಕೆ. ಆನಂತರ ಇನ್ನೊಂದು ಯಾವುದೈತೆ ರೀ? ಇನ್ನೊಂದು ನೆನಪಾಗೋಲ್ತು ನನಗೂ. ತಾಮಸ ಬಯಕೆ ಅಂದರೆ ಏನು? ಹುಳಿ, ಖಾರ, ಮಣ್ಣ ಇಂಥವೆಲ್ಲ ಯಾರು ತಿಂತಾರಲ್ಲ, ಅತೀ ನಿದ್ರೆ ಮಾಡೋದು, ಅತೀ ಹುಳಿ ತಿನ್ನೋದು, ಅತೀ ಖಾರ ತಿನ್ನೋದು, ಅತೀ ಕರ್ದದ್ದು ತಿನ್ನೋದು, ಅತೀ ನಿದ್ರೆ ಮಾಡೋದು. ಏನಾರೇ ಮಾಡೋರು ಆಗಂಗಿಲ್ಲ, ಹೋಗ್ಯವ್ವ ನೀನ ಮಾಡು. ಊಟಾರೇ ಮಾಡತ್ತಂಗೆ ಅದು ಆಗಂಗಿಲ್ಲ, ಹೋಗ್ಯವ್ವ ಹೇಳಂಗೆ ಇಲ್ಲ. ಇದು ಆಲಸ್ಯ ಅಂತಾರೋ, ಇದು ತಾಮಸ ಬಯಕೆ ಅಂತ. ನೀ ಹೆಂಗೆ ಈಗ ಇರ್ತೀಯವ್ವ ಅದು ಮುಂದೆ ಹುಟ್ಟೋದು ಹಂಗೆ. ಎರಿ ಮಣ್ಣು ತಿಂದಿರ್ತಾಳೆ, ಮತ್ತು ಯವ್ವ ನನ್ನ ಮಗ ಕರ್ರಗೆ ಹುಟ್ಟಿತ ಅಂತಾಳೆ. ಒಂದಿಟ್ಟು ಕೋಲ್ಗೇಟ್ ತಿಂದಿದ್ರೆ ಬೆಳಗರೆ ಹುಟ್ಟುತ್ತಿತ್ತದು. ಹೌದಿಲ್ಲ? ಅದು ಎರಿ ಹೆಂಡಿ ತಿಂದು ಮತ್ತು ಬೆಳಗ್ಗೆ ಹಡಿ ಅಂದ್ರೆ ಎಲ್ಲಿದ್ದು ಬರ್ಬೇಕು ಅದಕ್ಕೆ? ಹೌದಿಲ್ಲ? ಹಂಗಾಗಿ ಬಿಡ್ತದ. ಅದಕ್ಕೆ ತಾಮಸ ಬಯಕೆಗಳಂದ್ರೆ ಇದು. ರಾಜಸ ಬಯಕೆಗಳಂದ್ರೆ ಹುಳಿ, ಉಪ್ಪ, ಖಾರ, ಸಮ್ಮಿಶ್ರ ಅದನ್ನು ತಿನ್ನೋದು, ಸಿಹಿ ತಿನ್ನೋದು. ಇದಕ್ಕೆ ರಾಜಸ ಬಯಕೆಗಳು ಅಂತಾರೋ. ಇನ್ನು ಇನ್ನೊಂದು ಯಾವ್ದು ಅದು? ತಾಮಸ, ರಾಜಸ, ಸಾತ್ವಿಕ ಬಯಕೆ ಅಂದರೆ ಹೆಂಗೆ? ಹೊಟ್ಲಿದ್ದಾಗ ಸಾತ್ವಿಕ ಬಯಕೆಗಳಂದ್ರೆ ಹೆಂಗೆ? ಪೂಜಾ ಮಾಡೋದು, ದೇವ್ರಿಗೆ ಹೋಗಿ ಬರೋದು, ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದು, ಮನ್ಯಾಗ ಚಲೋ ಒಳ್ಳೆಯ ಪುರಾಣ ಕಥೆಗಳಿದ್ರೆ, ಶಾಸ್ತ್ರಗಳಿದ್ರೆ, ವಚನಗಳಿದ್ರೆ, ಆನಂತರ ಮಹಾತ್ಮೆಯರ ಶರಣೀಯರ ಕಥೆಗಳನ್ನು ಓದೋದು. ಇವುಗಳೆಲ್ಲ ಯಾರು ಮಾಡ್ತಿರ್ತಾರೋ ಇವರಿಗೆ ಸತ್ವ ಗುಣಗಳು ಅಂತ ಕರೀತಾರೆ, ಸತ್ವ ಬಯಕೆಗಳು ಅಂತ ಕರೀತಾರೆ. ಅದಕ್ಕೆ ಸಾತ್ವಿಕ ಬಯಕೆಗಳಂತ ಕರೀತಾರೋ. ಹಾಗಾಗಿ ಸುಭದ್ರ ಏನು ಮಾಡ್ತಿದ್ಲ ಅಂದ್ರೆ ರಾಜಸ ಬಯಕೆಗಳನ್ನು ಬಯಸ್ತಿದ್ಲಕ್ಕಿ. ರಾಜಸ ಬಯಕೆಗಳನ್ನು ಬಯಸಿದ್ದಕ್ಕಾಗೆ ಅಭಿಮನ್ಯು ವೀರ ಅಭಿಮನ್ಯ ಆದ. ಹೌದಿಲ್ಲ? ಏನು ಕೇಳ್ತಿಲ್ಲ ಅಂದ್ರೆ ಅಣ್ಣ ಯುದ್ಧ ಹೆಂಗೆ ಮಾಡ್ತಾರ, ಯುದ್ಧ ಹೆಂಗೆ ಮಾಡಬೇಕು, ವೈರ ಜೊತೆ ಹೆಂಗೆ ಹೋರಾಡಬೇಕು, ಇದನ್ನೆಲ್ಲ ಕೇಳ್ತಿದ್ದಳೋಕೆ. ಅದಕ್ಕೆ ಅಭಿಮನ್ಯು ಶೂರತ್ವದಿಂದನೇ ಹುಟ್ಟಿದ. ಚಕ್ರ ಹೋಗಿ ಭೇದಿಸೋದನ್ನು ಹೇಳಾಕತ್ತಿದ್ದ ತಂಗಿಗೆ ಕೃಷ್ಣ ಸುಭದ್ರೆಗೆ ಹೇಳ್ತಾನೆ. ಚಕ್ರವ್ಯೂಹ ಭೇದಿಸುವುದನ್ನು ಸುಭದ್ರೆಗೆ ಹೇಳುವತ್ನ್ಯಾಗ ಆಕೆ ಹ್ಞೂ ಅನ್ಕೋತನ ನಿದ್ದೆ ಮಾಡಾಕತ್ತಿದ್ಲಂತ. ಇವು ಮುಂದೆ ಹೇಳಾಕ್ತಾನೆ, ಆಕೆ ಹಿಂದೆ ನಿದ್ದೆ ಮಾಡಾಕ್ತಾಳ. ಆದರೂ ಹ್ಞೂ ಅನ್ನತಕ್ಕಂಥ ಶಬ್ದ ಬರ್ತಿತ್ತು. ಹಂಗೆ ನೋಡ್ಕೋತ ಹೇಳ್ಕೋತ ಚಕ್ರವನ್ನು ಈ ರೀತಿಯಾಗಿ ಭೇದಿಸ್ಕೋತ ಹೋಗಬೇಕವ. ಹೋಗಿ ಮಧ್ಯದೊಳಗೆ ನಿಂತು ಈ ರೀತಿಯಾಗಿ ಸಂಹಾರ ಮಾಡಬೇಕು ಅಂದಾಗ ಹ್ಞೂ ಅನ್ನೋದು ಸ್ವಲ್ಪ ಕಡಿಮೆ ಆಯ್ತು. ನಮ್ಮ ತಂಗಿ ಏನು ಮಾಡಾಕತ್ತಾಳು ಅಂತ ಹಿಂಗೆ ತಿರುಗಿ ನೋಡಿದ, ನಿದ್ದೆ ಮಾಡಾಕತ್ತಿದ್ಲಕ್ಕಿ. ಅವ ಹೇಳೋದು ಅಲ್ಲಿಗೆ ಬಿಟ್ಟ. ಮತ್ತು ದಿನಕತನ ಯಾರು ಹ್ಞೂ ಅಂದವರು? ಒಳಗೆ ಕೂಸಿತ್ರಲ್ಲ ಅದು ಹ್ಞೂ ಅನ್ನಾಕತ್ತಿತ್ತಂತ. ಹೊಟ್ಟೆ ಒಳಗಿರ್ತಕ್ಕಂಥ ಕೂಸ ಹ್ಞೂ ಅನ್ನಾಕತ್ತಿತ್ತು. ಅವ ಏನು ಹೇಳಿದ? ಚಕ್ರವ್ಯೂಹನ ಭೇದಿಸ್ಕೊಂಡು ಒಳಗೆ ಹೋಗೋದು ಅಷ್ಟೇ ಹೇಳಿದ್ದ, ಹೊರಗೆ ಬರೋದು ಹೇಳಲಿಲ್ಲ. ಅದು ಅಷ್ಟೇ ನಿತ್ರೆ. ಅಭಿಮನ್ಯು ಏನು ಮಾಡಿದ? ಚಕ್ರವನ್ನು ಭೇದಿಸಿ ಒಳಗೆ ಹೋದ, ಹೊರಗೆ ಬರೋದು ಗೊತ್ತಾಗಲಿಲ್ಲ. ವೀರ ಸ್ವರ್ಗವನ್ನು ಸೇರಿದ. ಅದಕ್ಕೆ ಹೊಟ್ಟೆ ಒಳಗೆ ನಾವು ಏನು ಇರ್ತೀವಲ್ಲ, ನೀವು ಏನು ಬಯಸಿರ್ತಿರಲ್ಲ ಅದ ಅಕ್ಕಿಯು. ಹೌದಿಲ್ಲ? ಒಬ್ಬ ಅವು ಅಂದ್ಲದ ಸೊಸಿಗೆ, ನನ್ನ ಮಗ ತೇಟ ನನ್ನಂಗನ, ನಂದ ಗುಣ ನಂದ ಎಲ್ಲ ಅನ್ಲತ್ತ. ಅತಿ ನೀವು ಹೊಟ್ಲಿ ಇದ್ದಾಗ ಒಂದಿಟ್ಟು ಬಿಡಿಸೋದು ಬಿಡಬೇಕಾಗಿತ್ತಳ್ರಿ ಅನ್ಲತ್ತಕ್ಕೆ. ಯಾಕೆ ಅನ್ಲತ್ತ. ಮತ್ತು ನೋಡಿ ಎಷ್ಟು ಬಿಡಿಸೇತಾನೆ ನಿಮ್ಮ ಮಗ, ಮತ್ತು ನಿಮಗತ್ತೆ ಅಂದ್ರೆ ನೀವು ಸೇದಿರ್ಬೇಕಲ್ಲ ಅನ್ಲತ್ತ.
ಹಂಗಾಗ್ತದ. ಅದಕ್ಕಾಗಿ ಸಾತ್ವಿಕ ಗುಣಗಳನ್ನು ಹೊಂದ್ರಿ. ಸಾತ್ವಿಕ ಬಯಕೆಗಳಂದ್ರೆ ಪುರಾಣ, ಪ್ರವಚನ, ಪೂಜೆ, ಪುನಸ್ಕಾರ ಈ ರೀತಿಯಾಗಿರ್ತಕ್ಕಂಥ ಜೀವನವನ್ನು ನೀವು ಸಾಗಿಸ್ರಿ. ಯಾಕಂದ್ರೆ ನಿಮ್ಮ ಗರ್ಭದೊಳಗಿರ್ತಕ್ಕಂಥ ಮಗು ಸಂಸ್ಕಾರವನ್ನು ಕಲಿಬೇಕಾಗಿತ್ತು ಅಂದ್ರೆ ನೀವು ಏನು ಕ್ರಿಯೆಗಳನ್ನು ಮಾಡ್ತೀರಿ ಅದು ಆ ಮಗುವಿನ ಮೇಲೆ ಪರಿಣಾಮ ಬೀರ್ತಿರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಆ ತಾಯಿ ಪಾರ್ವತಮ್ಮನಿಗೆ ನವಮಾಸಗಳು ತುಂಬುತ್ತಾ ಬರ್ತಾವ. ಆ ತಾಯಿಗೆ 8ನೇ ತಿಂಗಳದೊಳಗೆ ಏನು ಮಾಡ್ತಾರಂದ್ರೆ 8ನೇ ತಿಂಗಳದೊಳಗೆ ಆ ತಾಯಿಗೆ ಕುಪ್ಪಸವನ್ನು ಮಾಡ್ತಾರೆ, ಲಿಂಗ ಧಾರಣೆ ಮಾಡ್ತಾರೆ, ದೀಕ್ಷೆಯನ್ನು ಕೊಡ್ತಾರೆ. ಅನಂತರ ನವಮಾಸಗಳು ತುಂಬಿ ಅನಂತರವಾಗಿ 9, 10ನೇ ತಿಂಗಳಿಗೆ ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಪಾರ್ವತಮ್ಮನವರು ಒಂದು ಗಂಡು ಮಗನಿಗೆ ಜನ್ಮ ಕೊಟ್ಟಲು. ಆತನ ಹೆಸರೇ ಆತನ ಗಂಡು ಮಗ ಹುಟ್ಟುತ್ತಾನ. ಆತನಿಗೆ 12ನೇ ದಿವಸಕ್ಕೆ ನಾಮಕರಣ ಮಾಡ್ತಾರೆ. ಆತನಿಗೆ ಗಂಗಾಧರ ಅಂತ ಹೆಸರಿಡ್ತಾರೆ. ಅನಂತರವಾಗಿ 2 ವರ್ಷದ ಅಂತರದೊಳಗೆ ಮತ್ತೆ ಆ ಪಾರ್ವತಮ್ಮನವರಿಗೆ ಮತ್ತೊಂದು ಗಂಡು ಮಗ ಹುಟ್ಟುತ್ತದೆ. ಆತನಿಗೆ ಸಂಗಯ್ಯ ಅನ್ನತಕ್ಕಂಥ ಹೆಸರಿಡ್ತಾರೆ. ನಾಗಭೂಷಣರಿಗೆ 2 ಮಕ್ಕಳಾದರೂ. ಮೊದಲನೇದವ ಗಂಗಾಧರ, 2ನೇದವ ಸಂಗಯ್ಯ ಅನ್ನತಕ್ಕಂಥದ್ದು ಬರ್ತದೆ. ಅನಂತರವಾಗಿ ಈ ಗಂಗಾಧರಯ್ಯನವರು ಬೆಳೀತಾ ದೊಡ್ಡವರಾಗಿ ಅವರಿಗೂ ಕೂಡ ಏನು ಮಾಡ್ತಾರೆ ಅಂದ್ರೆ ಲಗ್ನ ಮಾಡಿದರು. ಸಂಗಯ್ಯನವರಿಗೂ ಲಗ್ನ ಮಾಡ್ತಾರೆ. ಗಂಗಾಧರರಿಗೆ ಒಬ್ಬ ಗಂಡು ಮಗ ಹುಟ್ಟಿದ. ಆತ ಕಪ್ಪಾಗಿ ಹುಟ್ಟಿದ್ದಕ್ಕಾಗಿ ಕಪ್ಪು ಈಶ್ವರಯ್ಯ ಅಂತ ಕರೀತಾರೆ. ಸಂಗಯ್ಯನವರಿಗೆ ಒಬ್ಬ ಮಗ ಹುಟ್ಟಿದ. ಆತ ಬೆಳ್ಳಗಿದ್ದದ ಕಾರಣ ಬಿಳಿ ಶಿವಯ್ಯ ಅಂತ ಹೆಸರಿಟ್ಟರು. ಇಲ್ಲೇ ಗಂಗಾಧರನ ಮಗ ಕಪ್ಪು ಈಶ್ವರಯ್ಯ, ಅನಂತರ ಸಂಗಯ್ಯನ ಮಗ ಬಿಳಿ ಶಿವಯ್ಯ. 2 ಭಾಗ ಬಂತು, ಹೌದಿಲ್ಲ? ಇಲ್ಲಿ ಹಿಡ್ದ ಪ್ರಾರಂಭ ಆತು. ಕಪ್ಪು ಈಶ್ವರಯ್ಯ, ಸಂಗಯ್ಯ, ಗಂಗಾಧರಯ್ಯ, ಸಂಗಯ್ಯ 2 ಅಣ್ಣ ತಮ್ಮ. ನಾಗಭೂಷಣ ಪಾರ್ವತಮ್ಮನವರಿಗೆ 2 ಗಂಡ ಮಕ್ಕಳು. ಮೊದಲನೇದವ ಗಂಗಾಧರ, 2ನೇದವ ಸಂಗಯ್ಯ. ಸಂಗಯ್ಯನ ಸಂತಾನ ಈ ಶಿವಯ್ಯಪ್ಪನವರ ಸಂತಾನ. ಗಂಗಾಧರನ ಸಂತಾನ ಬಬಲಾದಿ ಸದಾಶಿವಪ್ಪನ ಸಂತಾನ. ಇಲ್ಲಿ ಪ್ರಾರಂಭ ಆಯಿತು. ಏನದಾರಲ್ಲ ಇವರು ಸಂಗಯ್ಯನ ಸಂತಾನ. ಅನಂತರ ಗಂಗಾಧರನ ಸಂತಾನ ಈ ಕಡೆ. ಗಂಗಾಧರನ ಸಂತಾನ ಕಪ್ಪು ಈಶ್ವರಯ್ಯ, ಸಂಗಯ್ಯನ ಸಂತಾನ ಬಿಳಿ ಶಿವಯ್ಯ ಅಂತ ಹೇಳಿ ಬರ್ತದೆ. ಈ ರೀತಿಯಾಗಿ ಚರಿತ್ರ ನಾಯಕರ ಉದಯ ಆಗ್ತದೆ. ಅನಂತರ ಇನ್ನು ನಾಳಿನ ದಿವಸ ಜಗತ್ತನ್ನು ಬೆಳಗುವಂಥ ಚರಿತ್ರ ನಾಯಕನ ಉದಯ ಆಗ್ತದೆ. ಅದನ್ನು ನಾಳಿನ ದಿವಸ ಉದಯ ಮಾಡಿ ಆನಂತರ ನಾಳಿಲ್ದ ನಾಡದಿಂದ ನಾಮಕರಣ ಮಾಡೋಣ. ನಾಳೆ ಒಂದು ದಿವಸ ಇಲ್ಲ, ನಾಳೆ